ಸತ್ಯಯುಗಕ್ಕೂ ಕಲಿಯುಗಕ್ಕೆ ಸಂಧಿಕಾಲ ಈಗ. ಕಲಿಯುಗದ ಅಂತ್ಯಕಾಲಕ್ಕೆ ಮಾರ್ಪಡಕ್ಕೆ ಶುರು ಆಗ್ತಾ ಇದ್ದಾನೆ ಕೃಷ್ಣ. ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ಆ ವಿಷ್ಣು ಮತ್ತೆ ಹುಟ್ಟಿದ್ದಾನೆ. ಅಂದ್ರೆ ಹುಟ್ಟಿದ್ದಾರೆ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ. ನಮ್ಮಲ್ಲಿ ಥರ್ಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದ ತಕ್ಷಣ ಅವನು ಬಂದು ಅದು ನಿಷ್ಕ್ರಿಯ ಮಾಡಿಸ್ತಾನೆ. ಕರ್ನಾಟಕ 3 ಭಾಗ ಆಗುತ್ತೆ, ಭಾರತ ದೇಶ 2 ಭಾಗ ಆಗುತ್ತೆ, 2 ಪ್ರೈಮ್ ಮಿನಿಸ್ಟರ್ 2 ಪ್ರೆಸಿಡೆಂಟ್ ಆಗ್ತಾರೆ. ಇವ್ರು ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಅವನ ಲೆಕ್ಕದಲ್ಲಿ ಒಳ್ಳೆಯವ್ರ ಜೊತೆ ಕೆಟ್ಟವರು ಹೋಗ್ತಾರೆ, ಕೆಟ್ಟವ್ರ ಜೊತೆ ಒಳ್ಳೆಯವರು ಹೋಗ್ತಾರೆ. ಜ್ಯೋತಿಷ್ಯ ಅಂದ್ರೆ ಡೋಂಗಿನ ಸೈನ್ಸ ಅಥವಾ ಜ್ಯೋತಿಷ್ಯ ಹೇಳೋದು ಆರ್ಟ್. ಜಾತಕವನ್ನು ಸರಿಯಾಗಿ ನೋಡದೆ ಹೇಳದೆ ಇರೋನೇ ಭಾಳ ಜನ ಆಗೋಗಿದ್ದಾರೆ. ಸುಮ್ಮನೆ ಕತೆ ಬಿಡೋರು ಜಾಸ್ತಿ ಆಗೋದು. ನೀನು ನಿಮ್ಮ ತಾತ ಅಜ್ಜಿ ಅಂದರು ಆ ಕಾಲದಲ್ಲಿ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ದೇವ್ರ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಿದ್ವಿ, ತಲೆಬಾಗಿ ಹೋಗ್ತಿದ್ವಿ. ಪುಟ್ಟ ಗುಡಿಗಳು ಹಿಂಗೆ ತಲೆಬಾಗಿ ಹೋಗ್ತಿದ್ವಿ. ಎಲ್ಲೇ ಹೋಗ್ವಿ ಜನಗಳು ಅಲ್ಲಿ ಹೋಗೋದೇ ಬಿಟ್ಬಿಟ್ರು. ರೋಡಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆ ರಸ್ತೆಗೆ ಹೋಗೋದು ಬಿಟ್ಬಿಟ್ರು. ಅದಕ್ಕೆ ದೇವ್ರಿಗೂ ಕೋಪ ಬರೋಕ್ಕೆ ಶುರು ಆಯಿತು. ನೀವು ಹಿಂಗೆ ಮಾಡ್ತಿರಲ್ಲ, ಮಾಡ್ತೀನಿ ಅಂತ ಏನು ಮಾಡ್ದೆ ದೇವರು. ಏನು ಮಾಡ್ದೆ, ಪುಟ್ಟ ವಿಗ್ರಹ ದೊಡ್ಡದಾಗ್ತಾ ಬಂತು, ದೊಡ್ಡದು ಬೃಹದಾಕಾರ. ಈಗ ನೀನು ನೋಡು, ಅವನು ಜಗತ್ತಿಗೆ ಭಯ ಪಡಿಸೋ ಥರ ಜನಗಳಿಗೆ ಭೀತಿ ಭಯ ಜಾಸ್ತಿ ಆದಾಗ ಈ ಎಲ್ಲೇ ಪ್ರತಿಷ್ಠಾಪನೆಗಳು ನೋಡಿ, ಈಗ ದೊಡ್ಡ ವಿಗ್ರಹಗಳೇ, ಕಲ್ಲಿನ ವಿಗ್ರಹ ಆಗಲಿ ಸಿಮೆಂಟ್ ವಿಗ್ರಹ ಆಗಲಿ, ದೇವರು ಕೂಡ ಚಿಕ್ಕದಾದ್ರು ನೋಡಿದ್ಯಾ, ಅದು ದೊಡ್ಡದಾಗೇ ಬರ್ತಾ ಇದೆ. ಅಂದರೆ ಏನು ಅಂದರೆ ಅವನು ಕಲಿಯುಗದ ಅಂತ್ಯಕಾಲಕ್ಕೆ ಮಾರ್ಪಡಕ್ಕೆ ಶುರು ಆಗ್ತಾ ಇದ್ದಾನೆ. ಸೊ ನಮಗೆಲ್ಲ ದಾರಿ ನೀವುಗಳು ಕಲಿಯದೇ ಇದ್ರೋ ನಾ ಕಲ್ಸಕ್ಕೆ ಬಂದೇ ಬರ್ತೀನಿ ಕೃಷ್ಣ. ಅದಕ್ಕೆ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಅವ್ನು ಮತ್ತೆ ವಾಪಸ್ ಬಂದಿದ್ದಾನೆ ಅಂತ. ಸೊ ಈಗ ಅವ್ನಿಗೆ 18 ವಯಸ್ಸಿಗೆ ಅವನಿಗೆ, ಕೃಷ್ಣನಿಗೆ ವಿಷ್ಣುಗೆ ಇಬ್ಬರು ಒರಿಸ್ಸಾಯಿಂದ 66 ಕಿಲೋಮೀಟರ್ ದೂರದಲ್ಲಿ ಆ ವಿಷ್ಣು ಮತ್ತೆ ಹುಟ್ಟಿದ್ದಾನೆ. ಕಲ್ಕಿ ಅವತಾರ. ಕಲ್ಕಿಗೆ ಅಲಿಯುಗಕ್ಕೆ ಅವತಾರ. ಕಲಿ ಅಲ್ಲ, ಈಗ ಸತ್ಯಯುಗಕ್ಕೂ ಕಲಿಯುಗಕ್ಕೆ ಸಂಧಿಕಾಲ ಈಗ. ಅಂದ್ರೆ ಹುಟ್ಟಿದ್ದಾರೆ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ. ಅವನಿಗೆ ಕಾಲೇಜಿಗೂ ಹೋಗ್ತಾ ಇದ್ದಾನೆ. ಅವ್ನು ಭಗವಂತ ಅಂತ ಎಷ್ಟೋ ಜನ ಗೊತ್ತಾಗಲ್ಲ. ದಟ್ ಈಸ್ ಮಾಯೆ. ಅವ್ನು ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಮಲ್ಲಿ ಥರ್ಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದ ತಕ್ಷಣ ಅವನು ಬಂದು ಅದು ನಿಷ್ಕ್ರಿಯ ಮಾಡಿಸ್ತಾನೆ. ಆವತ್ತು ಅವ್ನು ಭಗವಂತ ಅಂತ ನಾವೆಲ್ಲ ನಮಗೆ ಶುರು ಮಾಡ್ತೀವಿ. ಸಾರಿ, ನಾನು ಕ್ಯೂರಿಯಸ್ ಕೇಳ್ತೀನಿ, ನಿಮ್ಗೆ ಏನಾದರೂ ಗೊತ್ತಾ ಎಲ್ಲಿ ಎಕ್ಸಾಕ್ಟ್ಲಿ ಅಂತ? ಒರಿಸ್ಸಾಯಿಂದ 46 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಒಂದು ಗುಹೆ ಸಮ್ಯಕ್ಕಿದ್ದಾನೆ, ಒಂದು ಕುಟುಂಬದಲ್ಲಿದ್ದಾನೆ. ಮಹಾಲಕ್ಷ್ಮಿ ಅಲ್ಲಿ ಭುವನೇಶ್ವರದಿಂದ 65 ಕಿಲೋಮೀಟರ್ ದೂರದಲ್ಲಿ ಮಹಾಲಕ್ಷ್ಮಿನ ಹುಟ್ಟುಬಿಟ್ಟಾಳೆ. ಇವ್ರನ್ನ ಕಾಪಾಡಕ್ಕೆ ಕೋತಿ, ರಾಮ ಆಂಜನೇಯನ ವಂಶದಲ್ಲಿರ್ತಕ್ಕಂಥ ಕೋತಿಗಳ ಥರ ಇರೋ ಮನುಷ್ಯರು ಹುಟ್ಟುಬಿಟ್ಟಿದ್ದಾರೆ. ಅದನ್ನ ಕಾಪಾಡಕ್ಕೆ ಅವ್ರನ್ನ ಕೂಡ ಅಲ್ಲೋಗಿ ನೋಡ್ಬೋದು. ಏನು ಈ ಥರ ಕೋತಿಗಳ ಥರ ಇದ್ದಾರೆ ಜನಗಳು ಅಂದರೆ ಅವನ್ನ ಸಂರಕ್ಷಣೆ ಮಾಡೋಕ್ಕೆ ಮತ್ತೆ ಆಂಜನೇಯ ಎಲ್ಲ ಹುಟ್ಟುಬಿಟ್ಟಿದ್ದಾರೆ. ಒಂದಷ್ಟು ಜನ ಕಪಿ ಶ್ರೇಷ್ಠಗಳು ಹುಟ್ಟಿದ್ದಾರೆ, ಒಂದಷ್ಟು ಜನ ಋಷಿಗಳು ಹುಟ್ಟಿದ್ದಾರೆ. ಸುಧಾಮ ಆಲ್ರೆಡಿ ಈಸ್ ಬಾರ್ನ್, ಅವನು ಕೂಡ ಬೇರೆ ರೀತಿಯಾಗಿ ಇದ್ದಾನೆ. ಸುಧಾಮ ಕೂಡ ಹೌದೌದು. ಅದಾದ ಮೇಲೆ ವಸಿಷ್ಠ ಋಷಿಗಳು ಆಲ್ರೆಡಿ ಬಂದಿದ್ದಾರೆ. ಸುಗ್ರೀವ ಆಲ್ರೆಡಿ ಬಂದಿದ್ದಾರೆ. ಮೊನ್ನೆ ತಾನೇ ಆಂಜನೇಯ ಸುಗ್ರೀವನ್ನ, ವಸಿಷ್ಠರನ್ನ, ವಿಷ್ಣುನ ಎಲ್ಲ ಭೇಟಿ ಆಗಿದ್ದರಿಂದ ಈ ರಾಹು ಕುಂಭರಾಶಿಗೆ ಬಂದ ತಕ್ಷಣ ಇದೆಲ್ಲ ಘಟನೆಗಳು ನಡೆಯುತ್ತೆ. ಜನಗಳು ಇನ್ಮೇಲೆ ಹೋಲ್ಸೇಲಾಗಿ ಸಾಯ್ತಾರೆ ಅನ್ನೋದಕ್ಕೆ ಇದೆಲ್ಲ ಕುತೂಹಲ. ಸೊ ಇದೆಲ್ಲ ನಡೆಯುತ್ತೆ ಕಲಿಯುಗ ಅಂತ್ಯಕಾಲಕ್ಕೆ ಅಂತ. ಇಟ್ ಈಸ್ ಓನ್ಲಿ 2031-32 ಮಾತ್ರ ನಮ್ಗೆ ಅಂತ್ಯಕಾಲ. ಸೊ ಸಂಧಿಕಾಲದಿಂದ ಸತ್ಯಯುಗ ಕಾಲ ಇಡ್ತೀವಿ. ಸೊ ಸೇಮ್ ಚಿಪ್ಪು ಬೇರೆ ಮೊಬೈಲ್ ಚೇಂಜ್ ಮಾಡ್ತೀವಿ. ಸೊ ಅದಕ್ಕೆ ನೀನು ನೋಡು, ವಿಷ್ಣು ಅಂತ ವೆಂಕಟೇಶ್ವರ ಅನ್ನೋದೆಲ್ಲ ನರಸಿಂಹ ಅನ್ನೋದು ಜಾಸ್ತಿ ಆಗಿದೆ. ಅಂದರೆ ವಿಷ್ಣು ಬೇರೆ ಚಿಪ್ಪಲ್ಲಿ ಹೊಟ್ಟೋಗ್ತಾನೆ, ನರಸಿಂಹನ ಅವನೇ. ಆದರೆ ನರಸಿಂಹಸ್ವಾಮಿ ದೇವಸ್ಥಾನಗಳು ಪ್ರಕರಣಕ್ಕೆ ಬರುತ್ತೆ ಕಲಿಯುಗ ಸತ್ಯಯುಗ ಕಾಲ ಇಡ್ತೀವಿ ಮತ್ತೆ. ಸೊ ಅದು ಸಂಧಿಕಾಲ ಅಂತ ಕರಿತೀವಿ. ದಟ್ ಈಸ್ ಸಂಧಿಕಾಲದಲ್ಲಿ ನಾವು ಇದೀವಿ ಆಲ್ರೆಡಿ. ಸೊ ಇದು ನಡಿಬೇಕಾದ್ರೆ ಭಾಳಷ್ಟು ಜನಕ್ಕೆ ಆತಂಕಗಳು, ಭಾಳಷ್ಟು ಜನಕ್ಕೆ ದೇವ್ರು ನಂಬದೇ ಇದ್ದವ್ರಿಗೆ ಭಯಪಡಿಸಿ ದೇವ್ರು ನಂಬಿಸಿ ಈ ಭೂಕಂಪಗಳು ಅನಾಹುತಗಳೆಲ್ಲ ನೀನು ನೋಡ್ತಾ ಇದೆಯಲ್ಲ, ಇದೆಲ್ಲ ಇಟ್ ವಿಲ್ ಹ್ಯಾಪನ್. ಇದೇನೋ ತಪ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಗವಂತ ಹುಟ್ಟಿರೋದು ಸತ್ಯ. ಇದಕ್ಕೆ ಸಾಕ್ಷಿಭೂತವಾಗಿ ನಾವುಗಳು ಇದ್ದೀವಿ. ಸೊ ಮೊನ್ನೆ ತಾನೇ ಮೀಟಿಂಗ್ ಎಲ್ಲ ಹೋಗಿದ್ವಿ, ಅಲ್ಲ ಬೇಟಕ್ಕೆ ಹೋದ್ವಿ. ಬಟ್ ಅವ್ರಿಗೆ ನಮಗೂ ಅವ್ನು ದೇವರು ಅಂತ ಗೊತ್ತಾಗಲ್ಲ. ಅವನು ಸಾಧಾರಣ ಯಾರ ಹುಡುಗ ಅನ್ಸುತ್ತೆ. ಕೆಲವ್ರಿಗೆ ಅನುಭವ ಮಾಡ್ಕೋಬೇಕು ಇವನೇ ಭಗವಂತ ಅನ್ನೋದು ಹೇಗೆ ಅಂತ. ಯಾಕೆಂದರೆ ದೊಡ್ಡ ಪಾದ, ಬರೀ 18 ವಯಸ್ಸು 17 ವಯಸ್ಸಿಗೆ ದೊಡ್ಡ ಪಾದ, ಮುಖ ದೊಡ್ಡ ಮುಖ, ತೇಜಸ್ಸು, ಕೈಯಲ್ಲಿ ಶಂಕು ಚಕ್ರಗಳು ಆಲ್ರೆಡಿ. ಅರ್ಥ ಆಯ್ತಾ? ಓಡಾಡ್ತಿರ್ತಾರ, ಇಟ್ಕೊಳ್ಳಲ್ಲ, ಕೈಯಲ್ಲೇ ಶಂಕು ಚಕ್ರಗಳು ಕಾಣುತ್ತೆ. ಆ ರೇಖೆಗಳೇ ಆಗಿದೆ. ಎನ್ಲೈಟ್ಮೆಂಟ್. ನೀನು ದೂರದಿಂದ ನೋಡಿದ್ರೆ ಅವ್ನು ಹೀಗೆ ಅಕಸ್ಮಾತ್ ಅಂದ ಹುಡುಗ ಅಂದರೆ ಒಂದು ಚಕ್ರ ಅವನ ಜೊತೆ ಸುತ್ತಾ ಇದೆ ಅನ್ನೋ ಅನುಭವ ಆಗ್ಬಿಡುತ್ತೆ ನಿನಗೆ. ಸೊ ಅದಕ್ಕೆ ಅವ್ರ ಹತ್ರ ಹೋಗ್ಬೇಕಾದ್ರೂ ಅದಕ್ಕೆ ಭವಿಷ್ಯ ಮಾಲಿಕ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಮಿಶ್ರಾಜಿ ಅಂತ ಅವರು ಆ ಕಲ್ಲಿ ಒರಿಸ್ಸಾ ದೇವಸ್ಥಾನದ ಪುರಿ ಜಗನ್ನಾಥ ದೇವಸ್ಥಾನದ ಕಲ್ಲಲ್ಲಿ ಅವರು ಪೂರ್ವಾಶ್ರಮದಲ್ಲಿ ಇಟ್ಟಿದ್ರು. ನೀನು ಹೋದ ಜನ್ಮ ಇಟ್ಟಿದ್ದೇನೆ ಇಟ್ಕೋ, ಸತ್ತೋದೆ, ತಿರುಗಿ 650 ವರ್ಷ ಆದ್ಮೇಲೆ ಮತ್ತೆ ಹುಟ್ಟಿದ್ಯಾ, ನೀನ್ ಇಟ್ಟಿದ್ದ ಜಾಗ ನಿಮಗೆ ಗೊತ್ತಿರ್ಬೇಕಲ್ಲ. ಸೊ ಆ ಕಲ್ಲಲ್ಲಿ ವಾಪಸ್ ಇಟ್ಟಿದ್ದು ಮಿಶ್ರ ಅಂತ ಆಗಿದ್ದಾರೆ ಅವರು. ಅವ್ರು ಸಿಕ್ತು ವಾಪಸ್ಸು, ಅವ್ರು ಬರ್ದಿರೋದು ಅವರಿಗೆ ಸಿಕ್ಕಿದೆ ವಾಪಸ್ಸು. ಅದನ್ನ ತಗೊಂಡು ಏನೇನು ಮಾಡಬೇಕು ಕಲಿಯುಗಕ್ಕೆ, ಎಷ್ಟು ಜನ ಗೈಡ್ ಮಾಡಬೇಕು, ಹೇಗೆ ಮಿಸ್ಲೀಡ್ ಆಗ್ತಾ ಇರೋರಿಗೆ ಧರ್ಮದಾರಿಗೆ ತರಬೇಕು ಅನ್ನೋದೆಲ್ಲ ನಡೆಯುತ್ತೆ.
ನಂಗೆ ತುಂಬಾ ಕ್ಯೂರಿಯಾಸಿಟಿ, ಬೇರೆ ಬೇರೆ ಪ್ರಶ್ನೆಗಳು ತುಂಬಾ ಇತ್ತು, ಬಟ್ ನೀವು ಇದೊಂದು ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗ್ತದೆ. ಅಂದ್ರೆ ಕಲ್ಕಿ ಆಲ್ರೆಡಿ ಜನ್ಮ ಎತ್ತಿದ್ದಾನೆ ಅಂತ ನೀವು ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಕೇಳು. ಇವತ್ತಿಗೂ ನಿನ್ನ ಕುತೂಹಲ ಆಗಂತೂ ನಾನಂತೂ ಯಾವ ಕಾರಣಕ್ಕೂ ಮಾಧ್ಯಮದಲ್ಲಿ ಬೇರೆ ಹೇಳ್ತಿದ್ದೀನಿ, ಸುಳ್ಳಂತೂ ಅಲ್ಲ, ಸತ್ಯ ಸತ್ಯ ಸತ್ಯ. ಸೊ ಅವ್ನು ಆಲ್ರೆಡಿ ಹುಟ್ಟಿದ್ದಾನೆ, ಕಲಿಯುಗಕ್ಕೆ ಸಂಧಿಕಾಲಕ್ಕೆ ನಾರಾಯಣ ಬಂದಿರೋದು ಗ್ಯಾರಂಟಿ ಆಗೋಗಿದೆ. ರೀತಿನೇ ಇದ್ದಾರಾ? ಆರ್ಡಿನರಿನೇ, ಈಸ್ ಗೋಯಿಂಗ್ ಫಾರ್ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಯಾಕೆ ಏನು ಆ ಹುಡುಗನ್ 3 ವರ್ಷ ಇದ್ದಾಗಲೇ ಜೀಪನ್ನು ಓಡಿಸ್ಕೊಂಡು ಹೊರಟೋಗಿದ್ದಾನೆ ಮಗುನೇ. ಆ ಡ್ರೈವರ್ ಓಡಿಸ್ತೀನಿ ಅಂದ್ರೆ ನಾನು ಓಡಿಸ್ತೀನಿ ಕೊಡೋ, ಇದು ಒರಿಸ್ಸಾ ಭಾಷೆಯಲ್ಲಿ ಹುಟ್ಟಿರೋದು. ಸೊ ಅವ್ನು ದಕ್ಷಿಣಕ್ಕೆ ಬಂದು ಸೇರ್ತಾನೆ ಅಂತ ಹೇಳುತ್ತೆ, ಲಕ್ಷ್ಮೀನಾರಾಯಣನಾಗಿ ಮತ್ತೆ ದಕ್ಷಿಣಕ್ಕೆ ಬಂದು ಸೇರ್ತಾನೆ. ಅವ್ರಿಬ್ರು ಗೊತ್ತಾದಾಗ ಇನ್ನೇನು ಹತ್ರ ಇದೆ ಬಿಡೋ, ಅದೆಲ್ಲ ದೈವ ರಹಸ್ಯ ಅಂತ ಹೇಳಕ್ಕಾಗಲ್ಲ. ಬಟ್ 2032 ಇದೆಲ್ಲ ನಡೆಯುತ್ತೆ. ಕರ್ನಾಟಕ 3 ಭಾಗ ಆಗತ್ತೆ, ಭಾರತ ದೇಶ 2 ಭಾಗ ಆಗತ್ತೆ, 2 ಪ್ರೈಮ್ ಮಿನಿಸ್ಟರ್ 2 ಪ್ರೆಸಿಡೆಂಟ್ ಆಗ್ತಾರೆ. ಮುಲಾಜೆ 1000% ಗ್ಯಾರಂಟಿ. ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗ್ಲಿ, ಬ್ರಹ್ಮಾಂಡಗಳು ಸುಳ್ಳು ಹೇಳ್ತಾರೆ ಅಂತ ಅನ್ಕೊಂಡ್ರು, ಬಟ್ ಆಮೇಲೆ ನಾಳೆ ಬೆಳಗ್ಗೆನೇ ಆಗತ್ತೆ ಅಂತ ನಾನು ಹೇಳಕ್ಕಂದ್ರೆ ದೇವರಲ್ಲ ಅವರು, ಆದರೆ ಆಗತ್ತೆ ಗ್ಯಾರಂಟಿ. ಸೊ ಅವ್ನು ಏನು ಮಾಡ್ತಾನೆ, ಇವ್ರು ಹೇಳ್ಬಿಟ್ಟಿದ್ದಾನಲ್ವಾ, ಒಂದು ಕೆಲಸ ಮಾಡೋಣ, 2 ತಿಂಗಳು ಮುಂದಕ್ಕೆ ಹಾಕೋಣ, ದೇವ್ರು ಮುಂದಕ್ಕೆ ಹಾಕ್ಬೋದು, ಬಟ್ ಆಗೋದು ಗ್ಯಾರಂಟಿ ಬರೆದಿಟ್ಕೊಂಡ್ಬಿಡು. ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಇದು ನಾನು ಹೇಳಿದ್ದಲ್ಲ, ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿಟ್ಟರೆ ಶಾಸನ. ಕರ್ನಾಟಕ ತ್ರಿಭಾಗಮಯ ಹೊತ್ತುಂದಿ ಅಂತಲೇ ಬರೆದಿದೆ. 3 ಭಾಗ ಆಗುತ್ತೆ. ಒಂದು ಆ ಕಡೆ ನಮಗೆ ಕೂರ್ಗ್ ಭಾಗ, ದಕ್ಷಿಣ ಕನ್ನಡದ ಒಂದು ಭಾಗ ಆಗುತ್ತೆ, ಆಮೇಲೆ ಉತ್ತರ ಕರ್ನಾಟಕದ ಒಂದು ಭಾಗ ಆಗುತ್ತೆ, ದಕ್ಷಿಣದಲ್ಲೂ ಒಂದು ಭಾಗ ಆಗುತ್ತೆ. ಈ 3 ಆಗುತ್ತೆ. 3 ಜನ ಯಾಕೆ ಆಗ್ತಾರೆ ಅಂದರೆ ಏನು ಹೇಳುತ್ತೆ, ಒಂದು ನದಿ ನಮ್ಮ ಭಾರತ ದೇಶನ 2 ಭಾಗ ಮಾಡುತ್ತೆ ಅಂತ ಹೇಳುತ್ತೆ. ಅವಾಗ ನೆಕ್ಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ವಿಲ್ ಬಿ ಸಮ್ವೇರ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾ ಬೆಳಗಾಂ ಹತ್ರ ಎಲ್ಲೋ ಒಂದು ಪುಟ್ಟ ಹಳ್ಳಿಲಿ ದಟ್ ವಿಲ್ ಬಿ ದಿ ಕ್ಯಾಪಿಟಲ್. ಯಾಕಂದ್ರೆ ಮೇಲೆಲ್ಲ ಮುಳುಗೋಗಿರುತ್ತಲ್ಲ ನೀರಲ್ಲಿ, ಏನ್ ಮಾಡ್ತೀವಿ ಅವಾಗ, ನಮ್ಮ ರಾಜ್ಯದ್ದೇ ಒಂದು ಭಾಗ ಆಗತ್ತೆ. ಸೊ ಅವಾಗ ದಕ್ಷಿಣ ಪೂರ್ತಿ ನಾವೇ ಆಳ್ತೀವಿ ಅಂತ, ನಾವೇ ಅಂದ್ರೆ ಭಾರತ ದೇಶ ಆಗಿರುತ್ತಾಗ, ಬೇರೆ ಎಲ್ಲ ಇರಲ್ವಲ್ಲ. ಸೊ ಇದೆಲ್ಲ ನಡೆಯುವಾಗ ಕಾಲಕ್ರಮೇಣ ನಡೆಯುತ್ತೆ. ಸೊ ಇದಕ್ಕೆ ಕಾರಣಭೂತವಾಗಿರ್ತಕ್ಕಂಥ ಭಗವಂತ ನಮಗೆ ಎಂಟೈರ್ ಭಾರತ ದೇಶವನ್ನ ರಕ್ಷಣೆ ಮಾಡೋಕ್ಕೆ 3ನೇ ಯುದ್ಧ ಆಗೋ ಸಮಯಕ್ಕೆ ರಷ್ಯಾ ಒಂದೇ ನಮಗೆ ಸಪೋರ್ಟ್ ಮಾಡೋದು, ಬೇರೆ ಯಾರೂ ಸಪೋರ್ಟ್ ಮಾಡಲ್ಲ, ದೇಶದವರು ಎಲ್ಲ ಸುಳ್ಳು. ಆವಾಗ ರಷ್ಯಾ ಬಂದು ಸಪೋರ್ಟ್ ಮಾಡೋ ಸಮಯಕ್ಕೆ ದೊಡ್ಡ ಅಣುಬಾಂಬ್ ಇನ್ನೇನು ಹಾಕಬೇಕು ಆ ಸಮಯ ಕರೆಕ್ಟಾಗಿ ಆ ವಿಷ್ಣು ಅಂತ ಏನು ಅಂದಿದ್ದೀನಿ ಅವನು ಬಂದು ನಿಷ್ಕ್ರಿಯ ಮಾಡ್ತಾನೆ. ಆವಾಗ ನಾವೆಲ್ಲ ಭಗವಂತ ಬಂದ ಅನ್ನೋ, ಅವಾಗ ಎಷ್ಟು ಜನ ಬದುಕಿರ್ತೀವೋ ಅವನಿಗೆ ಮಾತ್ರ ಗೊತ್ತಿರುತ್ತೆ ಭಗವಂತ. ಸೊ ನಾವೆಲ್ಲ ಒಂದಷ್ಟು ಜನ ಹೋಗ್ಬಿಡ್ತಾರೆ ಹೋಲ್ಸೇಲ್ ಆಗಿ. ಆಮೇಲೆ ನೆಕ್ಸ್ಟ್ ಜನ ಸಾಯೋದೆಲ್ಲ ಹೇಗೆ ಅಂದ್ರೆ ಏರೋಪ್ಲೇನ್ ಸತ್ರಲ್ಲ, ಆ ತರ ಹೋಲ್ಸೇಲ್ ಆಗಿ ಸಾಯೋದು. ಶಿಪ್ಪಲ್ಲಿ ಸತ್ತೋದ್ರು, ಏರೋಪ್ಲೇನ್ ಎಲ್ಲ ದೊಡ್ಡ ದೊಡ್ಡ ಅರ್ಥವೇಗಲ್ಲಿ ಹೊರಟೋಗ್ತಾರೆ, ಇಂಥದ್ದೆಲ್ಲ ನಡೀತಾ ಹೋಗುತ್ತೆ. ಶೂಟ್ ಔಟಲ್ಲಿ ಸತ್ತೋದ್ರು, ಒಂದಷ್ಟು ಜನ ಬೆಟ್ಟ ಬಿದ್ದು ಸತ್ತೋದ್ರು, ಕುಸ್ತು ಹೋಗಿ ಸತ್ತೋದ್ರು, ಇಂಥದ್ದೆಲ್ಲ ನಡೆಯುತ್ತೆ. ನದಿ ಹರ್ಕೊಂಬಂದು ಸತ್ತೋದ್ರು, ಊರೂರೇ ಕೊಚ್ಕೊಂಡು ಹೊರಟೋಯ್ತು. ಇಂಥದ್ದು 1, 2, 3 ಅಲ್ಲ, ಎಣಸಕ್ಕಾಗದಿದ್ದ ಜನಗಳು ಹೋಗ್ತಾರೆ. ಆಮೇಲೆ ಇವ್ರು ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಅವನ ಲೆಕ್ಕದಲ್ಲಿ ಒಳ್ಳೆಯವ್ರ ಜೊತೆ ಕೆಟ್ಟವರು ಹೋಗ್ತಾರೆ, ಕೆಟ್ಟವ್ರ ಜೊತೆ ಒಳ್ಳೆಯವರು ಹೋಗ್ತಾರೆ. ಯುಗ ಕಂಟಿನ್ಯೂಸ್ ಆಗಿ ಮುಕ್ತಾಯ ಮಾಡೋಕ್ಕೆ ಅವನು ಪರಿವರ್ತನೆ ಮಾಡಿಬಿಡ್ತಾನೆ. ಸೊ ಅದರಲ್ಲಿ ಉಳಿಯೋದು 32 ಕೋಟಿ 1 ಲಕ್ಷ ಜನ ಮಾತ್ರ ಇಡೀ ಜಗತ್ತಲ್ಲಿ. 650 ಕೋಟಿ ಜನದಲ್ಲಿದೆ ಭೂಲೋಕದಲ್ಲಿ, 32 ಕೋಟಿ 1 ಲಕ್ಷ ಜನ ಮಾತ್ರ ಬದುಕೋದು. ಇದು ಬರ್ದಿಟ್ಕೊಂಡ್ಬಿಡು, ನೀನ್ ತಗೋಬಹುದು. ನಾವು ಇರ್ತೀವೋ ಇಲ್ಲೋ ಗೊತ್ತಿರಲ್ವಲ್ಲ, ಇದ್ರೆ ಸಂತೋಷ, ಇಲ್ಲದೆ ಇದ್ರು ನಿನಗೆ ಪಾಪ ಟೆಕ್ಸ್ಟ್ ಅಲ್ಲಿ ಬರ್ದಿಟ್ಕೊಂಡು ಬ್ರಹ್ಮಾಂಡ ಗುರುಜಿ ಹೇಳಿದ್ದಾರೆ ಕೇಳ್ಕೊಳ್ಳಿ, ಇಷ್ಟೇ ಜನ ಉಳಿಯೋದು ಅನ್ಕೊಂಡು. ಆ ಸಮಯಕ್ಕೆ ಯಾಕಂದ್ರೆ ನಮ್ಮಲ್ಲಿ ಸೃಷ್ಟಿ ನಿಯಮವೇ 32 ಕೋಟಿ. ಮತ್ತೆ ತಿರುಗಿ ಪುನರಾಗಮ, ಮತ್ತೆ ತಿರುಗಿ ಪುನಃ ಸೃಷ್ಟಿ ಆಗಬೇಕಾದ್ರೆ ಅಷ್ಟು ಜನ ಮಾಡಿದಾಗ ಫಿಲ್ಟರ್ ಮಾಡಿದಾಗ ತಿರುಗಿ ಅಲ್ಲಿಂದ ಸ್ಟಾರ್ಟ್ ಅಂತೆ. ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಮತ್ತೆ ಅಷ್ಟರಿಂದ ಮತ್ತೆ ತಿರುಗಿ ಸ್ಟಾರ್ಟ್, ನ್ಯೂ ಜನ್ರೇಷನ್, ನ್ಯೂ ಯುಗ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಸ್ಟಾರ್ಟ್ ಆಗಬೇಕಾಗ ಕ್ರಮೇಣ ಆಗ್ತಾ ಹೋಗುತ್ತೆ. ಈಗೇನೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಇಷ್ಟು ಜನಕ್ಕೆ ಹೌದಾ ಇಲ್ವಾ. ಆಮೇಲೆ ಇನ್ನೊಂದು ತಮಾಷೆ ನಾನು ಎಷ್ಟೋ ಜನ ಕೇಳಿದ್ದೀನಿ, ಇದು ನೋಡ್ಕೊಂಡು ಭಾಳ ಜನ ಟ್ರೋಲ್ ಮಾಡೋರು ಇರ್ತಾರೆ, ಏನಾರ ಮಾಡ್ಕೊಳ್ಳಿ, ಸಂತೋಷ ಭಾಳ ಜನ. ಬಟ್ ಯಾರು ಟ್ರೋಲ್ ಮಾಡ್ತಿರೋ ದುಡ್ಡು ನಮಗೂ ಒಂದು ಸ್ವಲ್ಪ ಕಳಿಸ್ಬಿಡಿ ಅಂತ, ನಮ್ಮ ಹೆಸರು ಟ್ರೋಲ್ ಮಾಡೋದು ನೀವು ಅಂತ ಹೇಳ್ಬಿಟ್ಟು ಆದರೂ ಹೇಳ್ಬಿಟ್ಟಿರ್ತೀನಿ ಒಂದ್ಸಲ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಏನಂದರೆ, ಇದು ಯಾವುದೇ ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಅಂತಲ್ಲ. ಪ್ರತಿಯೊಬ್ಬ ಮನುಷ್ಯನು ಇನ್ಮೇಲಾದರೂ ಈ 3 ಹೇಳಿದ್ದಾರೆ, ನಿಮ್ಮ ತಂದೆ ತಾಯಿ ನೋಡ್ಕೋ, ಧರ್ಮ ಸಂರಕ್ಷಣೆಗೋಸ್ಕರ ಮಾತ್ರ ದುಡಿ. 3ನೇದು ಯಾವ ಕಾಲಕ್ಕೂ ಗೋ ಸಂರಕ್ಷಣೆ ಜೊತೆಗೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಇರೋವರೆಗೂ ಎತ್ಕೊಂಡೋಗಿ ಕ್ರೀಚ್ಗೆ ಹಾಕೋದು ಎಲ್ಲ ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ನೀವು ಹೆಂಗೆ ಮಕ್ಳಿಗೆ ಹಾಕ್ತಿರೋ, ನಾಳೆ ನಿಮ್ಮ ಮಕ್ಕಳು ನಿಮಗೆ ಎತ್ಕೊಂಡೋಗಿ ಹಾಕ್ತಾರೆ ವೃದ್ಧಾಶ್ರಮಕ್ಕೆ. ಸೊ ಅವ್ರನ್ನ ಇರೋವರೆಗೂ ಎಷ್ಟು ಜನ, ಇವತ್ತು ಸತ್ತ ಮೇಲೆ ಎಷ್ಟೋ ಜನ ಜ್ಯೋತಿ ಫೋಟೋ ಹಾಕೊಂಡು ಪೂಜೆ ಮಾಡ್ತೀರಿ, ಏನು ಪ್ರಯೋಜನ? ಬದುಕಿದ್ದಾಗ ಊಟ ಉಪಚಾರ ಹಾಕಿ ಬೈಸ್ಕೊಂತಿರೋ, ಜಗಳ ಮಾಡ್ತಿರೋ, ಬಟ್ ಒಟ್ಟು ಜೊತೆ ಇರ್ರಿ. ಎತ್ಕೊಂಡಾಗ ಅಲ್ಲ ಫೋಟೋ ಹಾಕ್ಬಿಟ್ಟು ನಾನು ನೋಡಿದೆ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಂತ ಯಾಕೆ ಬೇಕು? ಸೊ ನೀವು ಜ್ಯೋತಿಷ್ಯದಲ್ಲಿ ಇಷ್ಟೊಂದು ಪ್ರಾಕಾರ ಪಾಂಡಿತ್ಯ ಉಳ್ಳವರು, 33 ಗುರುಗಳನ್ನ ಕಂಡವರು. ಸೊ ನಂಗೊಂದು ಕುತೂಹಲ ಇದೆ, ನನಗೆ ಜ್ಯೋತಿಷ್ಯದ ಬಗ್ಗೆ ಟು ಬಿ ಹಾನೆಸ್ಟ್ ನಮ್ಗೇನು ಗೊತ್ತಿರೋದಿಲ್ಲ. ಜ್ಯೋತಿಷ್ಯದ ಬಗ್ಗೆ ತುಂಬ ಜನ ತುಂಬ ರೀತಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಕೆಲವರು ಈ ಜ್ಯೋತಿಷ್ಯ ಜಾತಕ ಅನ್ನೋದೆಲ್ಲ ಮೂಢನಂಬಿಕೆ, ಇದೊಂದು ರೀತಿ ಡೋಂಗಿ ಅಂತ ಹೇಳ್ತಾರೆ. ಅಂದರೆ ನಾವು ದಿನ ಭವಿಷ್ಯದಲ್ಲಿ ನೋಡಿರ್ತೀವಿ, ನಮ್ಮ ರಾಶಿ ನಕ್ಷತ್ರ ಬೇರೆ ಬೇರೆ ಆಗಿರುತ್ತೆ, ಆದರೆ
ಅದೆಲ್ಲ ವೈಯಕ್ತಿಕ. ಬಟ್ ಪೇಪರ್ನಲ್ಲಿ ಅಥವಾ ಕೆಲವು ಜ್ಯೋತಿಷಿಗಳು ಟಿ ವಿಲಿ ಹೇಳುವಾಗ ನಿಮ್ದು ಈ ದಿನ, ನೀವು ಅವಾಗಲೇ ಹೇಳಿದ್ರಿ ಈ ದಿನ ಚೆನ್ನಾಗಿದೆ, ಎಲ್ಲ ರಾಶಿ ನಕ್ಷತ್ರಗಳು ಕೂಡ ಒಂದಿರಲ್ಲ ಅಂತೇಳಿ. ಜ್ಯೋತಿಷ್ಯ ಅಂದರೆ ಏನು? ಕೆಲವರು ಡೋಂಗಿ ಅಂತಾರೆ, ಮೂಢನಂಬಿಕೆ ಅಂತ ಅಂದರೆ. ಜ್ಯೋತಿಷ್ಯ ಅಂದರೆ ಡೋಂಗಿನ, ಸೈನ್ಸಾ, ಅಥವಾ ಜ್ಯೋತಿಷ್ಯ ಹೇಳೊಂದು ಆರ್ಟ? ಜ್ಯೋತಿಷ್ಯ ಒನ್ ಪಾರ್ಟ್ ಆಫ್ ಸೈನ್ಸ್. ಜ್ಯೋತಿಷ್ಯ ಅನ್ನೋದು ಒಂದು ವಿದ್ಯೆ, ಅದು ವೇದಗಳಲ್ಲಿ ಒಂದು. ಆಮೇಲೆ ಆ ಕಾಲದಲ್ಲೇ ಸಪ್ತ ಋಷಿಗಳು 7 ವಿಶೇಷವಾಗಿರ್ತಕ್ಕಂಥ ಋಷಿಗಳು 7 ನಕ್ಷತ್ರಗಳು ಕಂಡುಹಿಡಿದ್ರು. 27 ನಕ್ಷತ್ರಗಳು ಇದೆ ಅಂತ ಲೆಕ್ಕನೂ ಹೇಳಿದ್ರು. ಅರುಂಧತಿ ಅಂತ ಒಂದು ನಕ್ಷತ್ರ ಇದೆ ಅಂತ ಮದುವೆ ಗಂಡು ಹೆಣ್ಣಿಗೆ ಇವತ್ತು ತೋರಿಸೋದು ಕೂಡ ಆ ಕಾಲಕ್ಕೆ ಕಂಡುಹಿಡಿದ್ಬಿಟ್ರು. ಅದರಲ್ಲಿ ಸಮೀರ ಮೇರು ಏನಿದೆ ವಿಶೇಷವಾಗಿರ್ತಕ್ಕಂಥದ್ದು, ಅವ್ರು ಕಂಡುಹಿಡಿತಕ್ಕಂಥ ಜ್ಯೋತಿಷ್ಯ ಪಾಂಡಿತ್ಯ ಇಟ್ ಈಸ್ ಓನ್ಲಿ 60%. ಶಾಸ್ತ್ರ ಸಂಪ್ರದಾಯ ಜ್ಯೋತಿಷ್ಯ ಎಲ್ಲ 60% ಅಷ್ಟೇ ನಂಬಬೇಕು. ಓಕೆ. ತುಂಬಾ ಮಾಡಬಾರ್ದು. ಏನು ಗೊತ್ತಾ, ತುಂಬ ಪೂಜೆ ಮಾಡೋದು ದೇವರು ದೆವ್ವ ಆಗ್ಬಿಡುತ್ತೆ ಅಂತ ಶಾಸ್ತ್ರ ಹೇಳ್ತೆ. ನಮ್ಮ ದೊಡ್ಡ ತಾತಂದ್ರೆಲ್ಲ ಹೇಳೋರು ಏನಂದರೆ, ತುಂಬಾ ಪೂಜೆ ಮಾಡ್ತಾ ಕೂತ್ಕೋಬೇಡ, ದೇವರು ದೆವ್ವಗಳಾಗ್ಬಿಡುತ್ತವೆ ಅನ್ನೋದು. ಅಂದರೆ ಅದು ವಾಡಿಕೆ ಅಂತಲ್ಲ. ಸ್ವಾಮಿ ವಿವೇಕಾನಂದ ಹೇಳೋರು, ವೇರ್ ದೆರ್ ಇಸ್ ಎ ವೇಲ್ ದೆರ್ ಇಸ್ ಎ ವೇ ಅಂತ. ಸೊ ಹಾಗೆ ಈ ಜ್ಯೋತಿಷ್ಯ ಅನ್ನೋದರಲ್ಲಿ ಏನು ಅಂದರೆ, ಹಾಸ ಸಾಮುದ್ರಿಕೆ, ಮುಖ ಸಾಮುದ್ರಿಕೆ, ನಾಡಿ ಎಲ್ಲ ಇದೆ. ಒಂದು ಪಾರ್ಟಲ್ಲಿ ಪ್ರತಿಯೊಬ್ಬರು ಜ್ಯೋತಿಷ್ಯವನ್ನು ಆಳವಾಗಿ ನೋಡ್ಕೊಳ್ಳೋದಂತಲ್ಲ. ಡೋಂಗಿಗೆ ಈ ಕಥೆ ಇಲ್ಲ, ಇದು ಗೈಡ್ಲೈನ್ ಮಾಡುತ್ತೆ. ಆಮೇಲೆ 9 ಗ್ರಹ ಇದೆಯಲ್ಲ, 3 ಪುರುಷ ಗ್ರಹ, 3 ಸ್ತ್ರೀ ಗ್ರಹ, 3 ನಪುಂಸಕ ಗ್ರಹಗಳಿದೆ. ಸೊ ನೀನೊಂದು ಜಾತಕವನ್ನು ನೋಡಿದಾಗ 4ನೇ ಮನೆ 5ನೇ ಮನೆ ನೋಡಿದಾಗ ಈ ಗಂಡು ಜಾತಕನ ಹೆಣ್ಣು ಜಾತಕನ ಗೊತ್ತಾಗ್ಬಿಡುತ್ತೆ. ಈಗ ನಿನ್ನ ಜಾತಕ ತೊಗೊಂಡು ಮಾಡಿದ್ರೆ ಹೆಣ್ಣು ಜಾತಕನೇ ಬೇಕು ಅಂತ ತೊಗೊಂಬಂದು ಗಂಡು ಅಂತ ಹೇಳ್ಬಿಟ್ರೆ ಸುಳ್ಳು. ನಾವು ಗಂಡು ಹಿಡ್ಬೋದು, ಹೆಣ್ಣು ಜಾತಕ ಸುಳ್ಳು ಯಾಕೆ ಹೇಳ್ತೇವೆ ಗಂಡು ಜಾತಕ ಅಂದ್ಬಿಟ್ಟು ಅಂತ ಹೇಳ್ಬೋದು. ಆ ವ್ಯಕ್ತಿ ಬಂದಿಲ್ಲ ಅಂದ್ರೆ ನೀವು ಹೇಳ್ತೀವಿ, ಯಾಕೆಂದ್ರೆ ರಾಹು ಅಲ್ವಾ. ಆ ರಾಹು ಅಂತ ಹೇಳಿದ ತಕ್ಷಣ ರಾಹು ಇಸ್ ನಥಿಂಗ್ ಬಟ್ ಹೆಣ್ಣು. ಅರ್ಥ ಆಯ್ತಾ? ಅದು ಸ್ತ್ರೀ ಗ್ರಹ. ಶುಕ್ರ ಸ್ತ್ರೀ ಗ್ರಹ, ಹೆಣ್ಮಕ್ಳೇ ಹುಟ್ಟಿರ್ತಾನೆ ಅವ್ನು ಗ್ಯಾರಂಟಿ ಇಂದಾಗ ಶುಕ್ರ ನೋಡ್ಬೇಕು, ರಾಹು ನೋಡ್ಬೇಕು, ಚಂದ್ರ ನೋಡ್ಬೇಕು, ಇದೆಲ್ಲ ಸ್ತ್ರೀ ಗ್ರಹಗಳು. ಪುರುಷ ಗ್ರಹಗಳು ನೋಡ್ಬೇಕು ಅಂತಕ್ಕಂಥದ್ದು ಗುರು ನೋಡ್ಬೇಕು, ಕುಜನ್ ನೋಡ್ಬೇಕು, ಸೂರ್ಯ ನೋಡ್ಬೇಕು. ಇನ್ನು ನಪುಂಸಕ ಗ್ರಹಗಳು ನೋಡ್ಬೇಕು ಅಂದ್ರೆ ನೀನು ಕೇತು ನೋಡ್ಬೇಕು, ಶನಿ ನೋಡ್ಬೇಕು, ಬುಧ ನೋಡ್ಬೇಕು. ಸೊ ಹೀಗೆ ಆ ಗ್ರಹಗಳು ಎಲ್ಲಿ ಕೂತ್ಕೊಂತಾರೋ ಅವನು ಹೀಗೆ ಇರ್ತಾನೆ. ಆಮೇಲೆ ನಾನು ಫಾರ್ ಎಕ್ಸಾಂಪಲ್ ನನ್ನೇ ಇಟ್ಕೊ, ನಾನು ಯಾವ ಕಾಲಕ್ಕೂ ಸಣ್ಣ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗುರು ಉಚ್ಚ. ನೀನು ಏನೇ ಡಯಟ್ ಮಾಡಿ ಏನೋ ಮಾಡೋ, ಗುರು ಉಚ್ಚದಲ್ಲಿದ್ದರೆ ಗುರುನೇ ಗುಂಡು ಅಂತ. ಗುರು ಗ್ರಹ ಇದೆಯಲ್ಲ ಅದು ಗುಂಡು. ಸೊ ಮನುಷ್ಯ ಗುರು ಉಚ್ಚದಲ್ಲಿ ಇವನ್ನ ಕಾಪಾಡಿಕೊಂಡು ಜೀವನ ಪರ್ಯಂತ ನೋಡ್ಕೊಳ್ಳೋದು ಗುರು ಅಂದಾಗ, ಗುರು ಹೆಂಗಿರ್ತಾನೋ ಇವನು ಹಿಂಗೆ ಇರ್ತಾನೆ. ಕೆಲವರು ರಾಹು ಇರ್ತಾರೆ, ಸಣ್ಣಗಿರ್ತಾರೆ, ಬ್ಯಾಟಿಂಗ್ ಆಡ್ತಾರೆ, ತಿಂತಾರೆ. ನೀನು ನೋಡಬೇಕು, ಏನು ಇಷ್ಟಿಂದ್ರೂ ಹಿಂಗೆ ಇರ್ತಾನಪ್ಪ, ಹೊಟ್ಟೆ ಕಾಣಿಸ್ತಿಲ್ಲ ಅಂತ ನೀನು ಅಂತ್ಯ. ಅಂದರೆ ಅವನು ಇರೋದೇ ಹಾಗೆ ಅಂತಲ್ಲ. ರಾಹು ಆ ಗ್ರಹನ ಅವನ್ನ ದಪ್ಪ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗೆ ಇನ್ನೊಬ್ಬ ಗುಳ್ಳಿಗೆ ಇರ್ತಾನೆ, ರಾಹು ಜೊತೆ ಬುಧ ಇದ್ರೆ ಅವ್ನು ಗುಳ್ಳಿಗೆ ಇರ್ತಾನೆ, ಉದ್ದ ಮಾಡಕ್ ಸಾಧ್ಯ, ಏನೇ ಉದ್ದ ಮಾಡೋ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನು ಕೇತು ಜೊತೆ ಅಕಸ್ಮಾತ್ ಚಂದ್ರ ಇದ್ರೆ ಯಾವಾಗ್ಲೂ ಎತ್ತರ, ಅವನು ಏನು ಐಟು ಕೂಡ ಮಗ, ಅವ್ನು 10th ಸ್ಟ್ಯಾಂಡರ್ಡ್ ಇಷ್ಟು ಉದ್ದ ಆಗ್ಬಿಟ್ನಪ್ಪ, 7 ಅಡಿ 8 ಅಡಿ ಹಿಂಗಿದ್ದಾನೆ, ಫಾರಿನ್ ಅಮೆರಿಕ ಅಂತಾರಲ್ಲ. ಆವಾಗ ಆ ಗ್ರಹಗಳು ನೋಡಿ ನಾವು ಹೇಳ್ಬಿಡ್ಬೋದು. ಜಾತಕವನ್ನು ಸರಿಯಾಗಿ ನೋಡದೆ ಹೇಳದೆ ಇರೋನೇ ಬಹಳ ಜನ ಆಗೋಗಿದ್ದಾರೆ. ಹೌದು, ಕರೆಕ್ಟ್. ಸುಮ್ಮನೆ ಕತೆ ಬಿಡೋರು ಜಾಸ್ತಿ ಆಗೋಗಿದ್ದಾರೆ. ಸೊ ಏನಾಗಿದೆ, ಅವ್ನು ಹೇಳಿದ್ದೆ ದೊಡ್ಡದು. ಆಮೇಲೆ ಎಲ್ರಿಗೂ ಚಂಡಿ ಹೋಮ ಮಾಡುವಂತಾರೆ, ಎಲ್ರಿಗೂ ರುದ್ರ ಹೋಮ ಮಾಡುವಂತಾರೆ. ಚಂಡಿ ಹೋಮ ಏನಕ್ಕೆ ಮಾಡಬೇಕು, ರುದ್ರ ಹೋಮ ಮಾಡಬೇಕು, ಮನೆ ಒಳಗೆ ಮಾಡಬಾರ್ದು ಎರಡು ಅನ್ನೋ ತಲೆ ಇಟ್ಕೋಬೇಕು. ಮನೇಲಿ ಮಾಡಬಾರ್ದು, ಇದೆಲ್ಲ ಕ್ಷೇತ್ರದಲ್ಲಿ ಮಾಡಬೇಕು, ಬೈಲಲ್ಲೇ ಮಾಡಬೇಕು, ಓಪನ್ ಮಾಡಬೇಕು. ನವಗ್ರಹ ಹೋಮ ಮನೇಲಿ ಮಾಡಬಾರ್ದು, ನವಗ್ರಹ ಶಾಂತಿ ಮನೇಲಿ ಮಾಡಬಹುದು. ಸತ್ಯನಾರಾಯಣ ಪೂಜೆ ಮಾಡಿದಾಗ ಹೀಗೆ ಮಾಡಬೇಕು ಅಂತ ಕ್ರಮ ಇದೆ. ಮನೆ ಗೃಹ ಪ್ರವೇಶಕ್ಕೆ ಹೊಸದಾಗಿ ಮದುವೆ ಆಗಿದ್ದವ್ರು ಸತ್ಯನಾರಾಯಣ ಪೂಜೆ ಮಾಡಲೇಬೇಕು ಅಂತ ಕ್ರಮ ಇದೆ. ಸೊ ಅದು ಯಾಕೆ ಮಾಡಬೇಕು, ಸತ್ಯನಾರಾಯಣ ಅಂತ ಎಲ್ಲ ಸುಳ್ಳು ನಾರಾಯಣ ಬೇರೆ ಇದೆಯಾ? ಇಲ್ವಲ್ಲ. ಸತ್ಯನಾರಾಯಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ನಾರಾಯಣನ ಕೆಳಗೆ 9 ಗ್ರಹಗಳು ಪಾದದಲ್ಲೇ ಇರ್ತಾನೆ. ಅವರ ಆಶ್ರಯ ಪಡೆದಿರೋ ವಿಷ್ಣು ಪಾದದಲ್ಲಿ. ಆ ವಿಷ್ಣು ಪಾದದ ಕೆಳಗೆ ನವಗ್ರಹಗಳಿದ್ದಾಗ ನೀನು ನವಗ್ರಹ ಶಾಂತಿ ಮಾಡೋಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ತೀಯ. ಸೊ ದಟ್ ಈಸ್ ವೈ ಸತ್ಯನಾರಾಯಣ ಪೂಜೆ. 9 ಗ್ರಹಗಳಿಟ್ಟು 9 ಧಾನ್ಯಗಳನ್ನಿಟ್ಟು ಪೂಜೆ ಮಾಡ್ಕೊಳ್ಳೋದು. ಸೊ ಅವಾಗ ನೀವು ನವಗ್ರಹ ದೋಷ ಇಂಡೈರೆಕ್ಟ್ ಆಗಿ ಇಟ್ ಇಸ್ ಸಾಲ್ವ್. ಅದಕ್ಕೆ ನವಗ್ರಹ ಪೂಜೆ ಅಂತ ಹೇಳ್ಬಿಟ್ರೆ ಪಾಪ ಬೇಜಾರು ಮಾಡ್ಕೊತಾರೆ ಅಂತ ಸತ್ಯನಾರಾಯಣ ಪೂಜೆ ಅಂತ ಇಟ್ಟು ಕ್ರಮ. ಅದಕ್ಕೆ ನಾರದ ಮಹಾಮುನಿ ಫಸ್ಟು ಕೃಷ್ಣದೇವರಾಯರ ಮನೇಲಿ ಆಸ್ಥಾನದಲ್ಲಿ ಮಾಡಿರ್ತಕ್ಕಂಥದ್ದು ಹಂಪಿಲಿ. ಅದಕ್ಕೆ ಹಂಪಿ ಶಾಸ್ತ್ರ ಪ್ರಕಾರವಾಗಿ ಕೃಷ್ಣದೇವರಾಯರನ್ನ ಕರೆದು ಪೂಜೆ ಮಾಡಿಸಿದ ನಾರದ. ಅದಕ್ಕೆ ಸತ್ಯನಾರಾಯಣ ಪೂಜೆ ಪ್ರಾರಂಭ ಆಗಿದ್ದೆ ಅಲ್ಲಿಂದ. ಸೊ ಹೀಗೆ ಪ್ರತಿಯೊಂದಕ್ಕೂ ಆಧಾರ ಹೀಗೆ ಇದೆ ಅಂತಿದೆ. ಆಮೇಲೆ ಜ್ಯೋತಿಷದಲ್ಲಿ ಎಷ್ಟೋ ಜನಕ್ಕೆ ನಾಳೆ ಹಿಂಗಾಗತ್ತೆ, ಅದಕ್ಕೆ ಪರಿಹಾರ ಇದೆ. ನೀನು ಸತ್ತೋಗ್ತೀಯ ಅಂದರೆ ಪರಿಹಾರ ಇರುತ್ತೆ. ಯಾವಾಗಂದರೆ ಅಪಮೃತ್ಯು ನೋಡಬೇಕು. ನೀನು ಅನ್ಎಕ್ಸ್ಪೆಕ್ಟೆಡ್ ಸಾವಲ್ ಸಾಯ್ತೀಯಾ, ಆಕ್ಸಿಡೆಂಟಲ್ ಸಾಯ್ತೀಯಾ, ನೇಣಾಕೊಂಡು ಸಾಯ್ತೀಯ, ನೀನು ಎಚ್ಚರಿಸಬೇಕು. ಅವಾಗಿಂತ ಶಾಂತಿ ಮಾಡ್ಕೊಳ್ಳಿ ಅಂತ ತಕ್ಷಣ ಹೇಳಬೇಕು. ಜಾತಕ ನೋಡ್ದಿದ್ರೆ ಅವನ ಹಣೆ ಬರದಲ್ಲಿ ನೀನು ಕಾಪಾಡಬೇಕು ಅನ್ನೋದು ಇರಲ್ಲ. ಅವ್ನು ಸಾಯ್ಲೇಬೇಕು ಅಂತ ಬರ್ದಿರುತ್ತೆ, ಅವಾಗ ನೀನು ಕಾಪಾಡಕ್ಕೆ ಸಾಧ್ಯ ಇಲ್ಲ. ಅವ್ನು ಸತ್ತ ಮೇಲೆ ನಾನು ಹೇಳಬೇಕಾಗಿತ್ರಿ ಅಂತ ಹೇಳಿದಾಗ ಇವ್ರು ನಂಬಿರಲ್ಲ, ಅಥವಾ ಇವ್ರು ಇವ್ರ ಕರ್ಮನೇ ಜಾಸ್ತಿ ಇದ್ರೆ ನಿನ್ನ ಹತ್ರ ಬಂದೂ ಇರಲ್ಲ. ಸೊ ಏನು ಅಂದರೆ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಏನು ಗೊತ್ತಾ, ನಂಬಿಕೆ ದೇವರು. ಆ ನಂಬಿಕೆ ಕರೆಕ್ಟಾಗಿ ಇಟ್ಕೊಂಡ್ರೆ ಮಿಕ್ಕಿ ಜಾತಕ ಕ್ಲಿಯರ್ ಮಾಡ್ಬೋದು. ಯಾವ ಕಾಲಕ್ಕೂ ಜಾತಕ ಸುಳ್ಳಲ್ಲ. ಹೇಳ್ತಕ್ಕಂಥವನು ಅದನ್ನು ಅಧ್ಯಯನ ಮಾಡೋದು ಇಂಪಾರ್ಟೆಂಟು,
ಹೇಳ್ತಕ್ಕಂಥವ್ನು ಹೇಗೆ ಮಾಡ್ಕೊತಾನೆ ಅದನ್ನು ಕ್ರಮಬದ್ಧವಾಗಿ ಅವ್ರಿಗೆ ಅನಲೈಸ್ ಮಾಡಿ ಹೇಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬಿಡ್ತು, ಒಂದು ದೇವಸ್ಥಾನದಲ್ಲಿ ಉತ್ಸವ ಮುಗಿಸ್ತವಂತೆ, ದೇವರೆದ್ದು ಓಡಾಡಿ ಬರೆಯತ್ತೆ ಅಂತ. ಅದು ಸತ್ಯ, ಬರೆಯೋದು ಕರೆಕ್ಟ್. ಯಾಕಂದರೆ ಭೂತಾಳೆ ಇಟ್ಟಿರ್ತಾರೆ ಅದಕ್ಕೆ, ಅದು ಭೂತಾಳೆ ಮರ ಅಂತಲೇ ಕರೀತಾರೆ. ರಕ್ತ ಭೂತಾಳೆ ಮರ, ಹಾಲು ಭೂತಾಳೆ ಮರ ಅಂತ ಇರುತ್ತೆ. ಆ ಭೂತಾಳೆ ಮರಗಳೇನು ಅಂದರೆ ಆ ಮರಗಳಿಗೇನೆ ದೇವರ ಸಾನ್ನಿಧ್ಯ ಬಂದ್ಬಿಟ್ಟಿರುತ್ತೆ. ಆ ಮರಗಳಿಗೆ ಬೇತಾಳಗಳು ವಶೀಕರಣ ಆಗಿರುತ್ತೆ. ಸೊ ದೇವ್ರ ಕೆಳಗೆ ಪೀಠ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅವ್ರು ಯಾರೇ ಎತ್ಕೊಂಡ್ರು ಓಡಾಡತ್ತದು, ಬರೆಯತ್ತೆ. ಆದರೆ ಇವ್ರುಗಳು ಸುಳ್ಳು ಹೇಳ್ತಾರೆ. ಯಾಕಂದರೆ ಇವನು ಆ ವಿದ್ಯೆ ಅದು ಏನು ಬರಿತಾ ಇದೆ ಅಂತ ಇವನು ಅನಲೈಸೇಷನೇ ಸರಿ ಇರಲ್ಲ, ಕತೆ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿಗೆ ಇವತ್ತು ದಸರಿಘಟ್ಟ ಚೌಡಮ್ಮನೇ ನರೇಂದ್ರ ಮೋದಿ ವಿಲ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಅಂತ ಆ ಕಾಲದಲ್ಲೇ ಬರೆದಿದ್ದು ಅವಳೇನೆ. ರವಿಶಂಕರ್ ಆಶ್ರಮದಲ್ಲಿ, ಶ್ರೀ ರವಿಶಂಕರ್ ಆಶ್ರಮದಲ್ಲಿ ವಿಗ್ರಹ ಕರೆಸಿದ್ರು. ಅವಾಗ ಅದು ಬರೀ ಅಕ್ಕಿ ಮೇಲೆ ಬರೆದಾಗ ನರೇಂದ್ರ ಮೋದಿ ಇನ್ನೂ ಚೀಫ್ ಮಿನಿಸ್ಟರ್ ಆಗಿದ್ರು, ಗುಜರಾತ್ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ. ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಬರೆದಿದ್ದೆ ದಸರಿಘಟ್ಟ ಚೌಡೇಶ್ವರಿ. ಅವಾಗ ಅದು ಬರೆದಿದೆ. ಅಂದರೆ ನೀನು ಯಾವತ್ತು ಬರೆದಿರೋದು ನಿನಗೆ ಹ್ಯಾಂಡ್ ರೈಟಿಂಗ್ ನಂಗೆ ಅರ್ಥ ಆಗದೆ ಇದ್ರೆ, ಅವಳ ವೀಕ್ಷಣೆ ರೀತಿಯಲ್ಲಿ ನೀನು ಬರೆದಿರ್ತಕ್ಕಂಥ ನಿನಗೆ ಗೊತ್ತೇ ಇಲ್ಲದೆ ದೇವ್ರ ಭಾಷೆ ಹೆಂಗೆ ಗೊತ್ತಿಲ್ಲದ್ರೆ ಕಥೆ ಹೆಂಗೆ ಹೇಳ್ತೀಯಾ? ಹೌದು, ಓ ಇವನೇನೋ ಹೇಳ್ತಾ ಇದ್ದಾನೆ, ದೇವ್ರ ಭಾಷೆ ಕಲ್ತು ಬಿಟ್ಟಿರ್ಬೋದು, ಇವ್ನು ಪೆದ್ದಂಬಟ್ಟ ಓದ್ದೇ ಇರಲ್ಲ, ಇವನು ಅದು ಬರೆದಿರೋದು ಹೆಂಗೆ ಗೊತ್ತಾಗುತ್ತೆ, ಇವ್ನು ಸುಳ್ಳು ಹೇಳಿರ್ತಾನೆ. ಅದಕ್ಕೆ ದೇವ್ರ ರೀತಿಯಲ್ಲಿ ಅವಳು ಹೇಗೆ ಚಲನೆ ವಲನೆ ಅರ್ಥ ಮಾಡ್ಕೊಂಡಿರೋನೇ ನೀನು ಇನ್ನೊಬ್ಬನ ಗೈಡ್ ಮಾಡಬೇಕು ಹೊರತು ನಿನ್ಗೆ ಅರ್ಥ ಆಗದೆ ಇದ್ರೆ ಗೈಡ್ ಮಾಡಬೇಡಿ, ಬೇರೆಯವ್ರಿಗೆ ಮೋಸ ಮಾಡಬೇಡಿ, ದಾರಿ ತಪ್ಪಿಸ್ಬೇಡಿ ಅಂತ ನಾನು ಎಲ್ರಿಗೂ ಹೇಳೋದು. ಸೊ ಈ ರೀತಿ ಇದ್ದಾಗ ಅವಾಗ ಏನಾಗುತ್ತೆ, ನೀನು ಕೇಳೋ ಪ್ರಶ್ನೆಗೆ ಶಾಸ್ತ್ರ ನಿಜ ಸುಳ್ಳ, ಜಾತಕ ನಿಜನ ಸುಳ್ಳ ಅನ್ನೋ ಡೌಟ್ಗಳು ಭಾಳ ಜನಕ್ಕೆ ಬರುತ್ತೆ. ಇಡೀ ಜಗತ್ತೇ ಏನೇ ಮಾಡು, ಎಂಥ ಕಷ್ಟ ಬರಲಿ, ನಿಂಗೆ ಪರಿಹಾರಕ್ಕೆ ಕೊನೆಗೆ ಎಲ್ಲಿ ಬರ್ತಾರೆ, ದೇವ್ರ ಹತ್ರ ಬಂದೇ ಬರ್ತಾನೆ. ಸೊ ಅವನು ತಾಯಿ ಹತ್ರ ಬರದೇ ಇದ್ರು ದೇವ್ರ ಹತ್ರ ಬರ್ತಾನೆ, ಕಷ್ಟಕ್ಕೆ ಬರ್ತಾನೆ, ಕೆಲವರು ಕಳ್ಳಕ್ಕೆ ಬಿದ್ದ ಮೇಲೆ ಬರ್ತಾನೆ, ಕೆಲವು ಎಷ್ಟೋ ಅಯ್ಯೋ ಹಾಗೇ ಹೋದ ಜೀವನ ಏನು ಕೊನೆ ಕಾಲಕ್ಕೆ ಬರ್ತಾನೆ, ಕೆಲವು ತಿಳ್ಕೊಳ್ಳದೆ ಹೇಳೋರೆ ಭಾಳ ಜನ ಆಗಿರೋದ. ಏನಾಗಿದೆ, ಈ ಕನ್ಫ್ಯೂಷನ್ಸ್ ಜಾಸ್ತಿ ಆಗಿದೆ. ಸೊ ಅರ್ಥ ಮಾಡಿ ಕರೆಕ್ಟಾಗಿ ಹೇಳಿದ್ರೆ ಸರಿ ಹೋಗುತ್ತೆ. ಹಳ್ಳಿ ಮರ ಪ್ರಾತಃ ಕಾಲದಲ್ಲೇ ಸೂರ್ಯೋದಯಕ್ಕೆ ಮೊದಲೇ ಸುತ್ತಬೇಕು ಅಂತಿದೆ. ಅದು ಸೀಕ್ರೆಟ್, ಅದು ಔಟ್ ಆಫ್ ಕ್ಯಾಮ್ರಾ ಹೇಳಬೇಕು. ಯಾಕೆ ಅಂದರೆ ಹಳ್ಳಿ ಮರನೇ ತನ್ನ ಗಾಳಿ ಬಿಡುತ್ತೆ, ಬೇವಿನ ಮರ ತನ್ನ ಗಾಳಿ ಬಿಡುತ್ತೆ. ಅದು 3:45 4 ಕಾಲು, ಇನ್ನೊಂದು 4 ಕಾಲಿಂದ 5:15. ಆ ಸಮಯಕ್ಕೆ ನೀನು ಪಾಣಿಗ್ರಹಣ ಮಾಡಿ ಆ ಗಾಳಿ ಬಿಡೋ ಸಮಯಕ್ಕೆ ನೀನು ಸುತ್ತಬೇಕು. ಅವಾಗ ನಿಂಗೆ ಸಂತಾನ ಆಗೋದು. ಅವಾಗ ಮಂತ್ರಕ್ಕೆ ಮಾವಿನಕಾಯಿ ಉಳಿದತ್ತಾ, ಹಳ್ಳಿ ಮರ ಸುತ್ತ ತಕ್ಷಣ ಹೊಟ್ಟೆ ಮುಟ್ಕೊಂಡು ಸರೋಗತ್ತಾ ಅಂದರೆ ನೀನು ಆ ಸಮಯಕ್ಕೆ ಉಟ್ಬಿಟ್ಟು 12 ಗಂಟೆಗೆ ಸುತ್ತಿದ್ರೆ 10 ಗಂಟೆಗೆ ಸುತ್ತಿದ್ರೆ ಆ ಗಾಳಿ ಗಂಡ ಜಾತಿಗೆ ಸುತ್ತದಾಗ ಆ ಪುರುಷ ಗ್ರಹದ ದೇಹದ ಗಾಳಿ ಏನು ಭೂನತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ ಇದೆಯಾ, ಅದು ಬಂದು ಇವನಲ್ಲಿರೋ ದೋಷ ಪರಿವರ್ತನೆ ಮಾಡುತ್ತೆ. ಬೇವಿನ ಮರದ ದೋಷ ಹೆಣ್ಣು ಮಕ್ಕಳಲ್ಲಿರೋ ದೋಷನ, ಗರ್ಭಕೋಶದಲ್ಲಿ ಇರ್ತಕ್ಕಂಥ ದೋಷನ ಸರಿ ಮಾಡುತ್ತೆ. ಸೊ ಇದು ನಿಜವಾದ ಶಾಸ್ತ್ರಗಳು. ಅದಕ್ಕೆ ಹೇಳೋದು, ಶಾಸ್ತ್ರದ ಸರಿಯಾಗಿ ನಾವು ತಿದ್ದುಪಡಿ ಮಾಡದೆ, ಗೊತ್ತಿಲ್ಲದೆ ಅನಲೈಸ್ ಮಾಡದೆ ಹೇಳಿದಾಗ ಕೆಲವಾಗ ಅದು ಡೋಂಗಿನೂ ಅನ್ಸುತ್ತೆ, ಸುಳ್ಳು ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದಾಗ ಸರಿ ಹೋಗುತ್ತೆ. ಕರೆಕ್ಟಾಗಿ ತಿಳ್ಕೊಂಡ್ರೆ ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯ ಸಾಯೋದು ಯಾವಾಗ, ಬದುಕೋದು ಯಾವಾಗ ಹೇಳ್ಬೋದು. ಆದರೆ ಎಕ್ಸಾಕ್ಟಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಇಂಚು ಮಿಂಚು ಒಂದು ವಾಕು, ಒಂದು ವೀಕು, ಒಂದು ವಾರ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನೇ ಎಷ್ಟೋ ಜನನ ಬದುಕಿಸಿದ್ದೀನಿ, ಎಷ್ಟೋ ಜನನ ಸಾಯಿಸಿದ್ದೀನಿ. ಅಂದರೆ ಕತ್ತಿಜಿಗೆ ಸಾಯಿಸಿದ್ದು ಅಂತಲ್ಲ, ಬದುಕಿದ್ದು ಅಂತಲ್ಲ. ಫಾರ್ ಎಕ್ಸಾಂಪಲ್ ಬೆಡ್ ರಿಡನ್ ಆಗಿರ್ತಾರೆ, ಅವ್ರನ್ನ ಬದುಕಿಸ್ಬೇಕು. 3 months ವಾಯ್ದೆ ಹಾಕ್ಬೋದು, 6 months ವಾಯ್ದೆ ಹಾಕ್ಬೋದು, 9 ತಿಂಗಳು ಮಾತ್ರ ವಾಯ್ದೆ ಹಾಕ್ಬೋದು. ಯಮಧರ್ಮ ಶಾಸ್ತ್ರದಲ್ಲಿ ಗರುಡ ಪುರಾಣ ಹೇಳುತ್ತೆ. ಆ ಮಂತ್ರವನ್ನು ಹೇಳಿದಾಗ ಅವನು ವಾಯ್ದೆ ಮುಂದಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಮೇಲೆ ಮದುವೆ ನಡೀತಾ ಇರುತ್ತೆ, ಇವ್ರು ಬೆಡ್ ರಿಡನ್ ಆಗಿಬಿಟ್ಟಿದೆ, ಇವ್ರು ಅಕಸ್ಮಾತ್ ಸತ್ತೋದ್ರೆ ಮದುವೆ ನಿಂತೋಗುತ್ತೆ 2.5 ವರ್ಷ, ಆ ಸೂತ್ಕಾಲ ಆಗೋಗುತ್ತೆ. ಏನು ಮಾಡೋದು, ಅವ್ರನ್ನ ಮುಂದಕ್ಕೆ ಹಾಕಬೇಕು. ಸೊ ಇವ್ರನ್ನ ಪೋಸ್ಟ್ಪೋನ್ ಮಾಡ್ಬೋದು, ಪ್ರೀಪೋನ್ ಮಾಡ್ಬೋದು. ಸೊ ಆವಾಗ ನಾವು ಅವಧಿ ಕೇಳ್ತೀವಿ ಹೆಂಗೆ ಅಂತ. ಆವಾಗ ಅವನೇನು ಮಾಡ್ತಾನೆ, ಈ ಕರ್ಮ ನೀನು ತಗೋ ಅಂತಾನೆ ಭಗವಂತ. ಆವಾಗ ನಮಗೆ ಕೈಕಾಲು ನೋವುಗಳು ಅಥವಾ ಆ ರೋಗದಲ್ಲಿ ಯಾವುದೋ ಒಂದು ಭಾಗದ ತೊಂದರೆಗಳು ನಮಗೆ ಕೊಡ್ತಾನೆ. ಯಾಕಂದ್ರೆ ನೀನು ನಿಲ್ಲಿಸಿ ಪೋಸ್ಟ್ಪೋನ್ ಮಾಡಿದೆಯಲ್ಲ ಅದಕ್ಕೆ ಅಂತ. ಹಾಗೆ ಮನುಷ್ಯನ ಬದುಕಿಸೋದಲ್ಲದೆ ಪೋಸ್ಟ್ಪೋನ್ ಮಾಡಿ ಕೆಲವ್ರನ್ನ ಕಳಿಸೂ ಬಿಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ತೀರಾ ಬೆಡ್ಡಿನಾಗುತ್ತೆ, ಊಟನೂ ಒಳಗೋಗ್ತಿಲ್ಲ, ಔಷಧಿ ಒಳಗೋಗ್ತಿಲ್ಲ, ಹಿಂಗೆ ಬದುಕಿರ್ತಾರೆ. ಪಾಪ ಓಡಾಡೋರ್ಗೂ ಬೇಜಾರು, ಅವ್ರಿಗೂ ನೋವು, ಇವ್ರು ಕಳಿಸ್ಬಿಟ್ರೆ ವಾಸಿ ಅಂತ. ಸೊ ಅವಾಗ ಏನು ಮಾಡ್ತೀವಿ, ಮೂಲ ಮಂತ್ರ ಒಂದು ಹೇಳಿ, ಮೃತ್ಯುಂಜಯ ಹೇಳಬಾರ್ದಾಗ, ಮೃತ್ಯುಂಜಯ ಅಂದರೆ ಬದುಕು ಅಂತ ಕಳಿಸ್ಬೇಕು. ಅದಕ್ಕೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಕೆಲವು ಒಂದು ಮಂತ್ರ, ಮೂಲ ರಹಸ್ಯ ಮಂತ್ರಗಳಿದೆ. ಆ ಮಂತ್ರ ಅವ್ರ ಮನೆಯವ್ರಿಗೆ ಹೇಳ್ಕೊಟ್ಟು, ಮಂಚನ ಯಾವ ಕಾಲಕ್ಕೂ ಯಾವ ಗೋಡೆಗೂ ಟಚ್ ಆಗದೆ ಆ ಮನೆ ರೂಮ್ ಶುದ್ಧವಾಗಿಟ್ಟರೆ ಯಮದೂತರು ಬರ್ತಾರೆ. ಕೆಲವರು ನೋಡು ಗಬ್ಬಾಗಿ ಇಟ್ಕೊಂಡಿರ್ತಾರೆ, ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಯಮ್ ಧರ್ಮ ಎತ್ತ ಹೇಳ ಕರೋಣಯ್ಯ ಅಂತಾರಂತೆ. ನೀನು ಗಬ್ಬಾಗಿಟ್ರೆ ಹೋಗ್ಲೇಬೇಡ, ಕರ್ಮ ಅನುಭವಿಸ್ತೀವಿ ಅಂತ ಬಿಟ್ಬಿಡ್ತಾರಂತೆ. ಅದಕ್ಕೆ ಆ ಮನೆಗೆ ಪೂರ್ತಿಯಾಗಿ ಸಾಂಬ್ರಾಣಿ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕು, ಕ್ಲೀನಾಗಿ ಸಾರಿಸಿ. ಗೋಮೂತ್ರದ ಸಮೇತ ಏನೇನು ಕೆಲವು ರಹಸ್ಯಗಳಿದೆ, ಅದೆಲ್ಲ ಕೆಲವರು ಹೇಳಂಗಿಲ್ಲ, ಅವ್ರವ್ರಿಗೆ ಹೇಳ್ಬೋದು. ಅಂಥದ್ದೆಲ್ಲ ಏನು ಮಾಡಬೇಕು, ಹಾಕಿ ಸಾರಿಸಿ ಗುಡಿಸಿ ಇವ್ರನ್ನ ಬೆಡ್ ಮಂಚ ಯಾವುದಕ್ಕೂ ಟಚ್ ಆಗಿದೆ ಹೇಳಿದ್ರೆ ಬೇಗ ಕಳಿಸ್ಕೊಬೋದು. ಕಳಿಸಿದ್ದೀನಿ ಭಾಳ ಜನ.
ಪಾಪ ಅವ್ರು ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಕಳ್ಸ್ಕೊಳ್ಬೇಕು. ಈ ರೀತಿ ಎಲ್ಲ ಆಗುತ್ತೆ, ಮುಲಾಜಿಲ್ಲ, ಆಗತ್ತೆ. ಯಾಕಂದ್ರೆ ನನಗೆ ಅನುಭವ, ಭಾಳ ಜನ ಹೇಳ್ಕೊಂಡು ಇದ್ದಾರೆ, ಕೆಲವು ಜನ ಭಾಳ ಸಂತೋಷ ಗುರುಗಳೇ, ಯಾಕಂದ್ರೆ ಅವ್ರ ಬೆಡ್ರೂಮ್ ಆಗಿದೆ, ಒಳಗೂ ಹೋಗ್ತಿಲ್ಲ, ಹೊರಗಡೆ ಬರ್ತಿಲ್ಲ, ಈ ಆ ದೇಹನ ಹೇಗೆ ಮಾಡ್ಕೊಂತೀಯ, ತಿಂತಾನೂ ಇಲ್ಲ ಪಾಪ, ಮಾತ್ರ ಒಳಗೆ ಹೋಗಲ್ಲ, ತುಂಬಾ ಬೋನ್ಸ್ ಒಂದು ಮೇಲೆ ಫ್ಲೆಶ್ ಒಂದು ಮೆತ್ಕೊಂಡಿರುತ್ತೆ ಅಷ್ಟೇ, ಅಂಥ ಸ್ಥಿತಿಗಳು. ಆಮೇಲೆ ಆ ಕೋಣೆಗೆ ಹೋದ ತಕ್ಷಣ ವಾಸನೆ, ಇವರು ಕೆಲಸಕ್ಕೆ ಹೋಗೋರು, ಅವ್ರು ನೋಡ್ಕೊಳ್ದೆ ಇವ್ರು ಮುಂದಕ್ಕೆ ಜೀವನ ನಡೆಯಲ್ಲ ಅಂಥವ್ರೆಲ್ಲ ಭಾಳ ಜನ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಕಳಿಸ್ಕೊಟ್ಬಿಡಿ. ಕೆಲವರು ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಡಾಕ್ಟರ್ ತಗೊಂಡ್ಬಿಟ್ಟು ಇಂಜೆಕ್ಷನ್ ಸಾಯಿಸ್ಬಿಡಿ ಅಂತಾರೆ, ಅಂಥವ್ರೆಲ್ಲ ಮಾಡಿದ್ದಾರೆ. ಹಂಗೆ ಮಾಡಬಾರ್ದು, ಪ್ರಾರ್ಥನೆ ಮಾಡ್ಕೋಬೋದು, ಭಗವಂತ ಈ ಕರ್ಮ ಮುಳುಗೋಗಿದ್ರೆ ದಯವಿಟ್ಟು ಆ ಪ್ರಾರ್ಥನೆ ಸಲ್ಲಿಸಿ ಇವ್ರನ್ನ ಕರ್ಕೊಂಡ್ಬಿಡು, ನೋವು ಕೊಡಬೇಡ, ಇನ್ನು ಸಾಕು ಅದನ್ನು ಬೇಕಾದ್ರೆ ಮುಂದಿನ ಗರುಡ ಪುರಾಣ ಪ್ರಕಾರ ಮುಂದಿನ ವಂಶಕ್ಕೆ ಇಟ್ಕೋ. ನೀವು ಜ್ಯೋತಿಷ್ಯನ ಸೈನ್ಸ್ ಅಂತ ಕೂಡ ಹೇಳಿದ್ರಿ, ಒಂದು ಇಷ್ಟು ಪಾರ್ಟ್ ಸೈನ್ಸ್ ಇರುತ್ತೆ ಅಂತ ಅಂದ್ಕೊಂಡು. ಸೈನ್ಸಲ್ಲಿ ಯೂಶ್ವಲಿ ರಾಹು ಕೇತುನ ಗ್ರಹ ಅಂತ ಹೇಳಲ್ಲ, ಬಟ್ ನೀವು ಜ್ಯೋತಿಷ್ಯದಲ್ಲಿ ರಾಹು ಕೇತು ಗ್ರಹ ಅಂತ ಹೇಳ್ತೀರಾ, ಸೂರ್ಯನನ್ನು ಕೂಡ ಗ್ರಹ ಅಂತ ಹೇಳ್ತೀರಾ. ಹೇಗೆ, ಹೌ ಡು ಯು ರಿಲೇಟ್ ಇಟ್? ನಾನು ಯಾಕೆ ಈ ಕ್ವೆಶನ್ ಕೇಳ್ತಿದ್ದೀರಿ ಅಂದರೆ MSc ಎಲೆಕ್ಟ್ರಾನಿಕ್ಸ್ ಕೂಡ ನೀವು ಮಾಡಿದ್ದೀರಾ, ಸೈನ್ಸ್ನು ಜ್ಯೋತಿಷ್ಯನು ಅದು ಯಾವ ರೀತಿ ನೀವು? ಈಗ ನಮ್ಮಲ್ಲಿ ಏನಾಗಿದೆ, ಭೂಮಿನ ಬುಧ ಗ್ರಹಕ್ಕೆ ಹೋಲಿಸ್ತೀವಿ, ಒಂದೊಂದ್ಸರಿ ಬುಧನಿಗೆ ಮರ್ಕ್ಯುರಿ ಅಂತ ಹೇಳ್ತೀವಿ, ಭೂಮಿಕಾರಕನ್ನ ನಾವು ಭೂಮಿನೇ ಮಧ್ಯಕ್ಕೆ ಇಟ್ಕೊಂಡ್ಬಿಡ್ತೀವಿ, ಸೂರ್ಯ ನಮ್ಮ ಹೊರಗಡೆ ಇದ್ದಾನೆ ಅಂತ ಹಾಕೊಂತೀವಿ ಜ್ಯೋತಿಷ್ಯದಲ್ಲಿ. ಸೂರ್ಯ ಚಂದ್ರ ನಮ್ಮಲ್ಲಿ ನವಗ್ರಹಗಳು 9 ಜನ ಅಂತೀವಿ, 9 ಜನ ಅಲ್ಲ, 7 ಜನ ಇರೋದು ಗ್ರಹಗಳು, 9 ಜನ ಇಲ್ಲ. 7 ಜನದಲ್ಲಿ ಇನ್ನಿಬ್ರು ಇರೋದು ರಾಹು ಕೇತುಗಳು, ಬಿಂದುಗಳು ಮಾತ್ರ. ಯಾವಾಗ 1-2 ಪ್ಲಾನೆಟ್ಸ್ ಮೀಟ್, 2 ಪ್ಲಾನೆಟ್ ಮಾಡುತ್ತೆ, ಮೇಲ್ಭಾಗದ ಬಿಂದು ಕೆಳಭಾಗ ಬಿಂದು 2 ಗ್ರಹ ಸೇರೋ ಜಾಗದ ಜಾಯಿಂಟ್ಸ್ ಇದೆಯಲ್ಲ, ಆ 2 ಏನು ಫಿಕ್ಷನ್ಸ್ ಇದೆ ಅದು ರಾಹು ಕೇತು, ಅಂದರೆ ಇದರ ಛಾಯೆ ಅಂತ. ಆ ಛಾಯೆಗಳು ಹೇಗೆ ಬೇಕಾದ್ರೆ ಜಗತ್ತಿನ ತಿರುಗಿಸುತ್ತೆ. ಈ ರಾಹು ಕೇತುನ ಕಂಟ್ರೋಲ್ ಮಾಡಿಕೊಂಡ್ರೆ ನೀನು ಎಲ್ಲ ಗ್ರಹಗಳನ್ನು ಸರಿಪಡಿಸ್ಬೋದು ಅಂತ. ಸೂರ್ಯನ ಗ್ರಹ ಅಂತಲೇ ಯಾಕೆ ಕರಿತೀವಿ ಅಂದರೆ, ಸೂರ್ಯಗ್ರಹ, ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯ ನಮಸ್ಕಾರ ಪ್ರಿಯ, ನವಗ್ರಹಗಳಲ್ಲಿ ಅವನೊಬ್ಬನು. ರಾಹುಕೇತುಗಳು ಸಂಚಾರ ಗ್ರಹ ಅಂತ ಕರಿತೀವಿ, ಅವ್ರನ್ನ ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ಅವರ ಒಂದು ಸಂಚಯನ ಗ್ರಹ, ಒಂದು ನೆರಳಿನ ಗ್ರಹಗಳು ಅಂತ ಹೇಳ್ತೀವಿ. ಆದರೆ ರಾಹು ಬಂದು ಯಾರಿಗೆ ಮಿತ್ರ ಅಂತ ಕರೀತಾಗ, ರಾಹು ಬಂದು ಸೂರ್ಯನ ಮಿತ್ರ. ಫಸ್ಟ್ ಸನ್ ಯಾರು ನೋಡ್ತಾರೋ ಸೂರ್ಯನ ಮಿತ್ರ ರಾಹು. ಕೇತು ಶನಿಗೆ ಮಿತ್ರ ಅಂತ, ತಂದೆ ತಾಯಿ, ತಂದೆ ಮಗ. ಸೊ ತಂದೆ ಮಗ ಸೂರ್ಯ ಮತ್ತು ಶನಿ ಇಬ್ಬರೇ ಗ್ರಹಗಳು ಇಂಪಾರ್ಟೆಂಟು. ಗುರು ಮಗ ಆಗಿದ್ರು ಚಂದ್ರನ ಮಗ ಹುಟ್ಟೋನು ಅಂತ ಹೇಳ್ತೀವಿ. ಅದಕ್ಕೆ ಗುರು ಬುಧ ಬಂದು 7 ಪೋರ್ಟ್ಫೋಲಿಯೋ ಇಟ್ಕೊಂಡು, ಅದಕ್ಕೆ ಎಷ್ಟೋ ಜನ ಹೇಳ್ತೀವಿ ಶನಿ ದೋಷ ಬಂದವನಿಗೆ ಬದುಕಿದುಂಟಂತೆ. ಪ್ರಶ್ನೆ ಕೇಳ್ತಾರೆ ಯಾವಾಗಲೂ, ತಮಿಳಲ್ಲಿ ಹೇಳ್ತಾರೆ, ಶನಿ ತೊಟ್ಟಾಲ್ ಪೊಳಿಸದುಂಟು ಅಂದರೆ ಬದುಕಿದುಂಟಂತೆ. ಬುಧ ಏನಾದರೂ ದೋಷ ಬಂದ್ಬಿಟ್ರೆ ಬದುಕಿದುಂಟಾ ಅಂತ ಪ್ರಶ್ನೆ ಕೇಳ್ತಾರೆ. ಅಯ್ಯೋ, ಮನುಷ್ಯನಿಗೆ 7 ಪೋರ್ಟ್ಫೋಲಿಯೋ ಒಂದು ಬುಧ. ಮನೆ ಕೆಡಿಸ್ಬಿಡ್ತಾನೆ, ಬಾಂಧವ್ಯ ಕೆಡಿಸ್ಬಿಡ್ತಾನೆ, ಮಕ್ಕಳು ಕೆಡಿಸ್ಬಿಡ್ತಾನೆ, ಹೊಟ್ಟೆ ಕೆಡಿಸ್ಬಿಡ್ತಾನೆ, ಭೂಮಿ ಕೆಡಿಸ್ಬಿಡ್ತಾನೆ, ಎಲ್ಲವನ್ನೂ ಕೆಡಿಸ್ಬಿಡ್ತಾನೆ ಬುಧ. ಅದಕ್ಕೆ ಬುಧಗ್ರಹ ಪರಿವರ್ತನೆ ಮಾಡ್ತಕ್ಕಂಥವ್ನು ಎಲ್ಲಿ ಅಂದರೆ ಭೂಮಿ. ಅದಕ್ಕೆ ಭೂಮಿ ಕಾರಕನಲ್ಲಿ ನಾವು ಭೂಮಿಲಿ ಇರೋದ್ರಿಂದ ನಾವು ಬುಧನಿಗೆ ಒಲಿಬೇಕು ಅಂತ ಹೇಳುತ್ತೆ. ನಿನಗೆ ದಶಾವತಾರ ನಂಬ್ತೇವೆ ಬಿಡ್ತೇವೆ, ದೇವ್ರು ನಂಬ್ತೇವೆ ಬಿಡ್ತೇವೆ ಅಂತ ಇಟ್ಕೊಳ್ಳಿ. ಆದರೆ ಇದಂತೂ ನಂಬಲೇಬೇಕು. 9 ತಿಂಗಳಲ್ಲಿ 10 ಪೂರ್ತಿಯಾಗಿರ್ತಕ್ಕಂಥ ದಶಾಭುಕ್ತಿ. 9 ತಿಂಗಳು ಮೊದಲನೇ ಶುಕ್ರ ಸೇರ್ತಾನೆ, ಒಂದು ಅಣು ಸೇರುತ್ತೆ ತಾಯಿ ಗರ್ಭಕ್ಕೆ. ಶುಕ್ರ ಬಂದ ತಕ್ಷಣ ಮಗು ಅಣು ಸೇರ್ತು, ಮತ್ಸ್ಯಾವತಾರದ ಅವಧಿಯಲ್ಲಿದೆ ಮಗು, ಮೀನ್ ಥರ ಓಡಾಡುತ್ತೆ. ಅದಾದ ತಕ್ಷಣ ಮಗು ಹೊರಗಡೆ ಬಂತು, ಹೊಟ್ಟೆ ಮೇಲೆ ಹಿಂಗೆ ಹಾಕ್ಕೊಳ್ಳುತ್ತೆ, ತಲೆ ಹಿಂಗೆ ಎತ್ತತ್ತೆ, ಕೈ ಕಾಲು ಹಿಂಗೆ ಆಡುತ್ತೆ. ಹೆಂಗಿದೆ ನೋಡೋಕ್ಕೆ? ಆಮೆ ಥರ ಇದೆ. ಕೂರ್ಮಾವತಾರ ಅವಧಿಯಲ್ಲಿದೆ ಮಗು. ನೆಕ್ಸ್ಟ್ ಓಡಾಡಕ್ಕೆ ಶುರು ಆಗುತ್ತೆ. ಓಡಾಡಕ್ಕೆ ಶುರು ಆದಾಗ ಹಂದಿ ಥರನೇ ಎಲ್ಲ ಓಡಾಡೋದು, ಏನು ಸಿಕ್ಕಿದ್ರು ನೆಕ್ಕೋದು, ಅಂಬೆಗೆ ಅಲ್ಲಿಟ್ಕೊಂಡು ಓಡಾಡೋದು, ಏನು ಸಿಕ್ಕಿದ್ರು ನೆಕ್ಕತ್ತೆ, ಹಲ್ಲಿ ಬಂದಿರಲ್ಲ, ನೆಕ್ಕೋ ಸ್ವಭಾವ. ಈ ಹಂದಿ ರೂಪದಲ್ಲಿ ನೆಕ್ಕೋ ಸ್ವಭಾವ ಹಂದಿದಾಗಿಂದ ವರಾಹಾವತಾರ ಅವಧಿಯಲ್ಲಿದೆ ಮಗು. ಇದಾದ ತಕ್ಷಣ ಏನು ಮಾಡುತ್ತೆ, ಹಿಂಗೆ ಹಾಕುತ್ತೆ, ಹೆಗಲ ಮೇಲೆ ಹಾಕುತ್ತೆ, ಸಿಕ್ಕಿದ್ರೆ ಕಚ್ಚಕ್ಕೆ ಶುರು ಮಾಡುತ್ತೆ, ಹಲ್ಲು ಬರೋ ಸಮಯ, ಏನು ಸಿಕ್ಕಿದ್ರೂ ಕಚ್ಚೋದು. ಈ ಕಚ್ಚೋ ಸ್ವಭಾವ ಎಲ್ಲ ಸಿಂಹದ ಮರಿಗಳದು. ಅದಕ್ಕೆ ನರಸಿಂಹಾವತಾರ ಅವಧಿ ಇದೆ ಮಗು ಅಂತ. ಆಮೇಲೆ ಮಗು ಹಠಕ್ಕೆ ಶುರು ಮಾಡುತ್ತೆ, ಏನು ಸಿಕ್ಕಿದ್ರೆ ಬಿಸಾಕೋದು, ಇದೇ ಬೇಕು ಅಂತ ಕರೆಕ್ಟ್ ಮಾಡೋದು. ಈ ಹಠದ ಸ್ವಭಾವ ಎಲ್ಲ ಪರಶುರಾಮದಾಗಿರೋದ, ಪರಶುರಾಮ ಅವಧಿ ಇದೆ ಮಗು. ಇದಾದ ಮೇಲೆ ಏನು ಮಾಡ್ತಾನೆ, ರಾಮಚಂದ್ರ ಯವ್ವನ 14 ಇಯರ್ಸ್. ಸೊ 14 ಇಯರ್ಸ್ ಯವ್ವನ ಮನುಷ್ಯನಿಗೆ. ಸೊ ಅವ್ನಿಗೆ 12 ವಯಸ್ಸಿಂದ ಮೀಸ ಸಿಗದಾಗಿಂದ 14 ಇಯರ್ಸ್ ಯವ್ವನಾವಸ್ಥೆ. ಈ ಯವ್ವನಾವಸ್ಥೆಯಲ್ಲಿ ಅವ್ನು ನಡೀತಕ್ಕಂಥ ದಾರಿಯನ್ನೇ 14 ವರ್ಷ ವನವಾಸ ಅಂತ. ಸೊ 14 ವರ್ಷ ಯಾರಾದ್ರೆ ರಾಮಾವತಾರ ಅವಧಿಯಿದೆ ಮಗು. ಸೊ ರಾಮ ಸೀತಾ ಅವಧಿಯಲ್ಲೇ ಇರ್ತಕ್ಕಂಥ ಹುಡುಗ ಹುಡುಗಿ ಯವ್ವನಾವಸ್ಥೆಯಲ್ಲಿ ಇದ್ದಾರೆ, ರಾಮಾವತಾರ ಅವಧಿಯಲ್ಲಿದ್ದಾರೆ. ನೆಕ್ಸ್ಟು ಜಗತ್ತಲ್ಲಿ ಇದೊಂದು ಸಾಲದು, ಹೆಣ್ಣು, ಇನ್ನೊಂದು ಹೆಣ್ಣು ಬೇಕು, ಅವಳನ್ನು ನೋಡು ಕಾಮ್ಸು, ಇವನು ನೋಡು, ಈ ಬಿಸ್ನೆಸ್ಸು ಬೇಕು, ಎಕ್ಸ್ಟ್ರಾ ದುಡ್ಡು ಬೇಕು, ಇದೆಲ್ಲ ಕುಟಿಲತನ. ಕುಟಿಲ ಅಂದರೆ ಕೃಷ್ಣ ಅಂದರೆ ಕುಟಿಲ ಅಂತ ಅರ್ಥ ಸಂಸ್ಕೃತದಲ್ಲಿ. ಸೊ ಕುಟಿಲತನೆಯನ್ನು ಮನುಷ್ಯನಿಗೆ ಬರ್ತಕ್ಕಂಥ ಜೀವನ ನೆಕ್ಸ್ಟ್ ಬರೋದೇ ಕುಟಿಲತನ. ಸೊ ಅದಕ್ಕೆ ಕೃಷ್ಣ ಅಂತ. ಸೊ ಕೃಷ್ಣ ಅವಧಿಯಿದೆ ಮಗು. ತದನಂತರ ಏನು ಬೇಡಪ್ಪ ಜಗತ್ತು, ಹಿಂಗೆ ಕುತ್ಕೊಂಬೇಡ ಅಂತ ನಿರ್ವಾಣ ಸ್ವರೂಪ ಕೊಟ್ಟೋಗ್ತಾನೆ.
ಅವ್ನು ಬೇಡ ಅನ್ಸೋ ವೈರಾಗ್ಯ ಬರುತ್ತೆ. ಸೊ ದಟ್ ಈಸ್ ಬೌದ್ಧಾವತಾರ. ಸಿಗೆ ಬೌದ್ಧಾವತಾರ ಅವಧಿ ಇದೆ ಮಗು. ಕಲಿ ಅಂದರೆ ಏನು ಅಂದರೆ ನೀನು ಹಂಗನ್ನೋ ಅಷ್ಟೆಲ್ಲ ಆತ್ಮ ಹೊಟ್ಟೋಗಿರುತ್ತೆ. ವೆಯ್ಟು ಇದೋ ಬರ್ತೀನಿ ನೀರು ಕುಡಿಸ್ತೀನಿ ಕಥೆ ಇಲ್ಲ ಹಿಂಗೆ ಅನ್ತಾ ಇರುತ್ತೆ. ಸೊ ಕಲಿ ವಿಲ್ ಬಿ ವೆರಿ ಫಾಸ್ಟ್. ಅದಕ್ಕೆ ಶ್ವೇತ ಕುದುರೆಯನ್ನು ಆತ್ಮ ಅಂತ ಕರೀತಾರೆ. ಆ ಪುರುಷ ಬಂದು ಯಾರು ಕೂತ್ಕೊಂಡು ಅದನ್ನು ನಡೆಸ್ತಾನೋ ಭಗ ಅನ್ನೋ ಜಗತ್ತನ್ನು ವಂತಾನ ಚಲಾಯಿಸ್ತಕ್ಕಂಥ ಜ್ಞಾನ ಬರ್ತಾನೆ, ಅದೇ ಕಲಿಪುರುಷ. ಸೊ ಕಲಿಯುಗ ಅಂತ್ಯಕಾಲಕ್ಕೆ ದಶಾವತಾರ ಮನುಷ್ಯನ ಜೀವನದಲ್ಲೇ ನಡೆದೋಗೋದ್ರಿಂದ ಹೊಟ್ಟೆಯಲ್ಲಿ ಗರ್ಭಧಾರಣೆಯನ್ನು ನಡೆಯುತ್ತೆ. ಇದೇ ದಶಾವತಾರ. ನೀವು ಹೇಳೋ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಮುಂಡ ಮುಚ್ಕೊಂಡು ಹೋಗ್ತೀಯಾ, ತಲೆ ಮೇಲೆ ಹಾಕೊಂಡ್ಬಿಡ್ತೀಯಾ, ಹಾಗೆ ಹೇಗೆ ಅಂತ ಹೌ ಡು ಯು ಡಿಫೈನ್ ಇಟ್? ಅಂದ್ರೆ ಜ್ಯೋತಿಷ ಅಂತ ಹೇಳಿದಾಗ ನಂಬಿಕೆ ಹುಟ್ಟಿಸ್ಬೇಕಾದಂಥ ಸ್ಥಳದಲ್ಲಿ ಕೆಲವರು ಭಯ ಪಡಿಸೋದಂಥದ್ದು ಇರುತ್ತೆ. ಅವನ ಸೈಕಾಲಜಿ ಪ್ರಕಾರ ದೇವ್ರ ಹತ್ರ ಹೋದರೆ ಸರೋಗ್ತಾನ. ನಿಮಗೆ ಅವ್ನಿಗೆ ಯಾವ ಗ್ರಹ ಇರುತ್ತೋ ಅದ್ರ ಮೇಲೆ ಪರಿಹಾರ ಕೊಡಬೇಕು. ಅವ್ನಿಗೆ ಅಕಸ್ಮಾತ್ ಹೆಂಡತಿ ಇಲ್ಲದೆ ಇದ್ರೆ ಮಗ ಮಾಡ್ತಾನ ಪೂಜೆ ಅಂತ ನೋಡಿ ಮಗನ ಗ್ರಹನ ಅನಲೈಸ್ ಮಾಡಿ ಪರಿಹಾರ ಕೊಡಬೇಕು. ಅಲ್ಲಿ ನೀನು ಹೋಗಿ ನಿಂತ್ಕೋ, ಆ ನಕ್ಷತ್ರ ದಿವಸ ಅವ್ನು ನಿಂತ್ಕೊಂಡ್ರೆ ಅವ್ನು ಬಲಗೈನೇ ಕಿಟ್ಕೊಂಡ್ರೆ ಆಟೋಮೆಟಿಕ್ ಡಯಾಲಿಸಿಸ್ ಆದಂಗೆ ಆಗುತ್ತೆ. ಇನ್ನೊಂದು ಕಡೆ ಹೋಗ್ತಾರೆ, ಅವ್ರು ಇನ್ನೇನೋ ಹೇಳ್ತಾರೆ, ಇದೇನು ಕಂಟಿನ್ಯೂಸ್ ಚಕ್ರ ನಡೀತಾನೆ ಇರುತ್ತೆ. ಇವರು ಪ್ರಾರಬ್ಧ ಅನ್ನೋದು ಇರುತ್ತೆ. ಮಗನಿಗೆ ಆಕ್ಸಿಡೆಂಟ್ ಆಗುತ್ತೆ, ಹುಷಾರು, ಗಣಪತಿ ಡಾಲರ್ ಹಾಕು. ಯಾಕಂದ್ರೆ ಗಣಪತಿ ಕೇತು ಪೂಜೆ ಮಾಡ್ತಿದ್ದೆ. ಇಮಿಟೇಟ್ ಮಾಡಿ ಅದನ್ನ ನೀವು ಪ್ರಶಂಸೆ ಅಂತ ತಗೋತಿರೋ. ಮೊದಲೆಲ್ಲ ಏನು ಮಾಡ್ತಿದ್ದೆ ಜೊತೆ ಒಂದು ಮೊದಲು ಬೇಜಾರು ಮಾಡ್ಕೊತಿದ್ದೆ.